ಯುದ್ಧ ಅಂತ ಆದಮೇಲೆ ಗೆಲ್ಲಬೇಕು ಅಂತಲೇ ಯುದ್ಧ ಮಾಡೋದು, ಆಟ ಆಡಿ ಬರೋಕ್ಕಾಗಲ್ಲ ಅಲ್ಲಿ. ಅದು ಪ್ರದರ್ಶನ ಪಂದ್ಯ ಅಲ್ಲ. ನಾವು ಬಹಳ ಪ್ರೀತಿಸುವ ನಮ್ಮ ಪ್ರೀತಿಯ ಅಜ್ಜನನ್ನು ನಾವು ಒಂದು ಹೊಡೆದಾಟದ ಜಾಗದಲ್ಲಿ ಕೊಲ್ತೀನಿ ಅಂತ ಕತ್ತಿ ಹಿಡ್ಕೊಂಡು ಎದರ ಬದರ ನಿಂತ್ಕೊಂಡು ನೋಡಿಬಿಟ್ರೆ, ನೀನು ಒಂದೊಮ್ಮೆ ಹೀಗೆ ನನ್ನ ಬಳಿಗೆ ಬರದೇ ಇದ್ದಿದ್ರೆ ನಿನಗೆ ಸೋಲಾಗಲಿ ಅಂತ ಶಾಪ ಕೊಡ್ತಿದ್ದೆ ನಾನು. ಅಂದರೆ ಭೀಷ್ಮನಿಗೆ ನಿರೀಕ್ಷೆ ಇತ್ತು ಯುಧಿಷ್ಠಿರ ಬರಬೇಕು ಅಂತ. ನಿಂಗೇನು ಮಾಡಿದ್ವಿ ನಾವು? ನಿನ್ನನ್ನು ಅಜ್ಜ ಅಂತ ಗೌರವಿಸ್ಲಿಲ್ವಾ? ಏನು ತೊಂದರೆ ಕೊಟ್ಟಿದ್ದೀವಿ ನಾವು? ನೀನು ಸುಮ್ಮನೆ ಇದ್ಬಿಡ್ಬೋದಾಗಿತ್ತಲ್ಲ, ಎರಡೂ ಪಕ್ಷಕ್ಕಿಲ್ಲ ಅಂತ ಇರ್ಬೋದಾಗಿತ್ತು ಬೇಕಿದ್ರೆ. ಅದರಲ್ಲಿ ಯಾಕೆ ಬಂದು ನಿಂತಿದೀಯಾ? ಸೇನಾಧಿಪತಿಯಾಗಿ ನಿಂತಿದೀಯಾ? ಈಗ 800 ವರ್ಷ ಆಗಿದೆ ಭೀಷ್ಮನಿಗೆ. 800 ವರ್ಷ ಆಗಿದೆ ಅಂತ ಮಹಾಭಾರತ ಹೇಳುತ್ತೆ. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆನೂ ಇದೆ. ಒಂದೊಮ್ಮೆ ನಿನಗೆ ನನಗೆ ಸಹಾಯವನ್ನೇ ಮಾಡಬೇಕು ಅಂತ ಇದ್ದರೆ ನಿನ್ನನ್ನು ಸೋಲಿಸುವುದು ಹೇಗೆ ಅಂತ ಹೇಳಿಕೊಡು. ಮಹಾಭಾರತದ ರಹಸ್ಯಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ. ಮತ್ತು ಓಂ ಶ್ರೀ ಕಾಲಜ್ಞಾನ ಜ್ಯೋತಿಷ್ಯ ಪೀಠಂ, ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ನಿಖರ ಪರಿಹಾರ. ವಾಸ್ತು ಮತ್ತು ಜ್ಯೋತಿಷ್ಯ ತಜ್ಞರು ಪ್ರಧಾನ ತಾಂತ್ರಿಕ ಪಂಡಿತ್ ಶ್ರೀ ರಾಘವೇಂದ್ರ ಕುಲಕರ್ಣಿ ಅವರಿಂದ. ಸ್ನೇಹಿತರೆ ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ನಮ್ಮೊಂದಿಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಸೊ ಯುದ್ಧ ಪರ್ವದಲ್ಲಿದ್ದೀವಿ ಮತ್ತು ಯುದ್ಧ ಪರ್ವದ ಮೊದಲನೇ ದಿನದಲ್ಲಿದ್ದೀವಿ. ಮೊದಲನೇ ದಿನದ ಒಂದಷ್ಟು ಘಟನೆಗಳನ್ನ ಸಂಪತ್ ಸರ್ ಹೇಳಿದರು. ಸೊ ಈಗ ಆ ಘಟನೆಗಳ ಮುಂದುವರಿಕೆಯ ಭಾಗ. ಸೊ ಯುಧಿಷ್ಠಿರ ಆ ಕಡೆ ಹೋದ ಅಂತ ಹೇಳಿದ್ರಿ ಸರ್ ನೀವು. ಎಸ್. ಯುಧಿಷ್ಠಿರ ಈಗ ಭೀಷ್ಮನ ಎದುರು ಬಂದು ನಿಂತಿದ್ದಾನೆ. ಯುಧಿಷ್ಠಿರ ಇದ್ದಾನೆ, ಪಾಂಡವರೆಲ್ಲರೂ ಇದ್ದಾರೆ, ಹಿಂದೆ ಕೃಷ್ಣನೂ ಇದ್ದಾನೆ, ಕೆಲವು ರಾಜರುಗಳು ಇದ್ದಾರೆ ಅಂತ. ಈ ಸನ್ನಿವೇಶ ಇದೆಯಲ್ಲ, ಇದು ತುಂಬ ಸಹಜ ಸನ್ನಿವೇಶ ಅಲ್ಲ. ಅಂದರೆ ಇದು ಅಸಹಜ ಸನ್ನಿವೇಶ ಅಂತಲೇ ಹೇಳಬೇಕು, ಮತ್ತು ಬಹಳ ಕಷ್ಟದ ಸನ್ನಿವೇಶ ಕೂಡ ಇದು ಅಂತ. ಅಂದರೆ ಈಗ ಯುದ್ಧ ಅಂತ ನಿಶ್ಚಯ ಆದಮೇಲೆ ಭೀಷ್ಮ ಮತ್ತು ಪಾಂಡವರು ಮುಖಾಮುಖಿಯಾಗಿಲ್ಲ. ಈಗ ಯಾವಾಗ ಅಂದರೆ ದ್ಯೂತ ನಡೀತು, ಜೂಜು ನಡೀತು, ಅವಾಗ ಇವರೆಲ್ಲ ಕಳ್ಕೊಂಡ್ರಲ್ಲ, ಅವತ್ತು ಸಭೆಯಲ್ಲಿ ಅವರನ್ನೆಲ್ಲ ಕಂಡಿದ್ದು. ಅಲ್ಲಿಂದ ಕಂಡವರು ವನವಾಸ ಆಗಿದೆ. ವನವಾಸ ಆದಮೇಲೆ ಉತ್ತರ ಗೋಗ್ರಹಣ ಏನಾಯಿತು, ಆಗ ಮತ್ತವರು ಯುದ್ಧ ಭೂಮಿಯಲ್ಲಿ ಕಾಣಿಸ್ಕೊಂಡ್ರು, ಅರ್ಜುನನಿಗೆ ಮಾತ್ರ. ಉಳಿದಂತೆ ಅವ್ರು ಯಾರೂ ಕಾಣಿಸಿಕೊಂಡಿಲ್ಲ. ಇವರ ಅತ್ಯಂತ ಪ್ರೀತಿಪಾತ್ರರಾದ ಭೀಷ್ಮ ದ್ರೋಣ ಯಾರೂ ಕಾಣಿಸಿಕೊಂಡಿಲ್ಲ. ಇವತ್ತು ಮುಖಾಮುಖಿ ಆಗ್ತಾ ಇರೋದು ಎಲ್ಲಿ ಅಂದರೆ ಯುದ್ಧ ಭೂಮಿಯಲ್ಲಿ ಅಂತ. ಅಂದರೆ ನಾವು ರಿಲೇಟ್ ಮಾಡ್ಕೊಂಡು ನೋಡಿದಾಗ ಇದು ಅರ್ಥ ಆಗುತ್ತೆ. ಈ ಕಥೆಗಳು ಕೇಳಿ ಏನಾಗಿರುತ್ತೆ, ನಾವು ಸ್ವಲ್ಪ ಒಂಥರ ಈ ಕಥೆಗಳನ್ನು ಸೂಕ್ಷ್ಮವಾಗಿ ಗಮನಿಸೋದಿಲ್ಲ, ಒರಟಾಗಿ ನೋಡ್ತೀವಿ, ಅನ್ನೋ ಥರ ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ತೀವಿ. ನಾವು ಬಹಳ ಪ್ರೀತಿಸುವ ನಮ್ಮ ಪ್ರೀತಿಯ ಅಜ್ಜನನ್ನು ನಾವು ಒಂದು ಹೊಡೆದಾಟದ ಜಾಗದಲ್ಲಿ ಕೊಲ್ತೀನಿ ಅಂತ ಕತ್ತಿ ಹಿಡ್ಕೊಂಡು ಎದರ ಬದರ ನಿಂತ್ಕೊಂಡು ನೋಡಿಬಿಟ್ರೆ, ಆ ಕ್ಷಣದಲ್ಲಿ ಅವರ ಮನಸ್ಸು ಹೇಗೆ ಆಡ್ತಾ ಇರ್ಬೋದು, ಮನಸ್ಸಲ್ಲಿ ಏನೆಲ್ಲ ಓಡ್ತಾ ಇರ್ಬೋದು, ಏನು ಅನಿಸ್ಬೋದು, ಅವರಿಗೆ ಆಕ್ರೋಶ ಇರ್ಬೋದಾ, ಎದುರುಗಡೆ ನೋಡಿದಾಗ ಇನ್ನೇನು ಅನಿಸ್ಬೋದು ಅನ್ನೋದಿದೆಯಲ್ಲ, ಅದು ಬಹಳ ಕಷ್ಟದ್ದು ಅಂತ. ಇಬ್ಬರಿಗೂ ಕಷ್ಟದ್ದಾಗಿರುತ್ತೆ ಅದು ಅಂತ. ದುರ್ಯೋಧನ ಇವರು ಎದರ ಬದರಾದಾಗ ಸಮಸ್ಯೆ ಇಲ್ಲ, ಯಾಕೆಂದರೆ ಅಲ್ಲಿ ಸದಭಿಪ್ರಾಯಗಳಿಲ್ಲ. ಆದರೆ ಭೀಷ್ಮ ದ್ರೋಣ ಇತ್ಯಾದಿಗಳ ಬಗ್ಗೆ ಆಗಿಲ್ಲ. ಅವರಿಗೂ ಇವ್ರ ಮೇಲೆ ತುಂಬ ಪ್ರೀತಿ, ಇವರಿಗೂ ಅವ್ರ ಮೇಲೆ ಅಷ್ಟು ಗೌರವ ಇರುವಾಗ ಇಂತಹ ಪರಿಸ್ಥಿತಿ ಅನ್ನೋದು ಬಹಳ ಕಷ್ಟದ ಪರಿಸ್ಥಿತಿ ಅಂತ. ಎಲ್ಲೋ ನಾವು ಯಾರನ್ನು ಪ್ರೀತಿಸ್ತೀವೋ ಅವನು ನಮ್ಮ ಹಿಂದೆ ಬಿಟ್ಟು ಒಂದು ಸಣ್ಣ ಮಾತಾಡ್ದ ನಮ್ಮ ಬಗ್ಗೆ ಅಂದರೆ ಸಹಿಸ್ಕೊಳ್ಳೋಕ್ಕಾಗಲ್ಲ, ವಿಲ ಒದ್ದಾಡ್ಬಿಡ್ತೀವಿ. ನಮಗಾಗದೇ ಇದ್ದೋ ನಮ್ಮನ್ನು ಎಷ್ಟು ಬೈದರು, ಎದುರ ಬೈದರೂ ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ನಾವು ಯಾರನ್ನೋ ಪ್ರೀತಿಸ್ತೀವಲ್ಲ, ಇಷ್ಟಪಡ್ತೀವಲ್ಲ, ಆತ್ಮೀಯತೆ ಇರುತ್ತಲ್ಲ, ಅವರು ಹಿಂದ್ಗಡೆಯಲ್ಲೋ ಎದುರುಗಡೆನೂ ಅಲ್ಲ, ಹಿಂದ್ಗಡೆಯಲ್ಲಿ ನಮ್ಮ ಬಗ್ಗೆ ಒಂದು ಸಣ್ಣದು ಅವನು ಹಂಗೆ ಮಾಡಬಾರ್ದಾಗಿತ್ತು ಅಂತ ಅಂದುಬಿಟ್ರೆ ನಮಗೊಂದು 10 ವರ್ಷ ಬೇಕಾಗುತ್ತೆ ಎಷ್ಟು ಸಲ ಸುಧಾರಿಸ್ಕೊಳ್ಳೋದು ಅಂತ. ಹಾಗಿರುವಾಗ ಇದಂಥದ್ದು ಅಲ್ಲ ಅಂತ, ಕೊಲ್ಲುವ ಯುದ್ಧದಲ್ಲಿ ಎದುರಿಗೆ ನಿಂತಿದ್ದಾರೆ ಅಂತ ಅನ್ನೋದಿದೆಯಲ್ಲ, ಇಬ್ಬರಿಗೂ ಕಷ್ಟ ಇದೆ, ಅವನಿಗೂ ಕಷ್ಟ ಇದೆ, ಇವರಿಗೂ ಕಷ್ಟ ಇದೆ ಅನ್ನೋ ಥರ ಅಂತ. ಹಾಗೆ ಭೀಷ್ಮನ ಎದುರು ಬಂದು ನಿಲ್ತಾನೆ. ಬಂದವನೇ ಅವನ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾನೆ ಯುಧಿಷ್ಠಿರ. ಪಾದ ಮುಟ್ಟಿ ನಮಸ್ಕಾರ ಮಾಡಿದವನು ಹೇಳ್ತಾನೆ ಏನು ಅಂದರೆ, ನಿನ್ನ ಜೊತೆಗೆ ಯುದ್ಧ ಮಾಡ್ತಾ ಇದ್ದೀನಿ, ಅದಕ್ಕೆ ನೀನು ನನಗೆ ಒಪ್ಪಿಗೆ ಕೊಡಬೇಕು ಮತ್ತು ನನಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತಾನೆ. 2 ಆಮಂತ್ರಯೇ ತ್ವಾಂ ದುರ್ಧರ್ಷ ಯೋತ್ಸ್ಯೇ ತಾತ ತ್ವಯಾ ಸಹ ಅನುಜಾನೀಹಿ ಮಾಂ ತಾತ.
ನಿನ್ನ ಜೊತೆಗೆ ಯುದ್ಧ ಮಾಡ್ತಾ ಇದ್ದೀನಿ, ಅದಕ್ಕೆ ಒಪ್ಪಿಗೆ ಬೇಕು. ಅದೇ ಇಲ್ಲಿ ನಾವು ಮೊದಲ ಸಂಚಿಕೆಯಲ್ಲಿ ಮಾತಾಡ್ಕೊಂಡ್ವಲ್ಲ, ಹಿಂದಿನ ಸಂಚಿಕೆಯಲ್ಲಿ ಒಪ್ಪಿಗೆ ತಗೊಂಡು ಮಾಡಬೇಕು ಇಂಥದ್ದನ್ನು ಅಂತ ಕೃಷ್ಣ ಹೇಳ್ದ ಅಂತ. ಅಲ್ಲೊಂದು ಭಾಳ ಪ್ರಮುಖವಾದ ಅಂಶ ಇದೆ. ಎಷ್ಟೋ ಸಲ ಹಿರಿಯರನ್ನು, ಗುರು ಹಿರಿಯರನ್ನು ವಿರೋಧ ಮಾಡಬೇಕಾಗಿ ಬಂದುಬಿಡತ್ತೆ. ಅದು ಅನಿವಾರ್ಯ ಅಂತಂದಾಗ ಮನಸ್ಸಿನಲ್ಲಿ ದ್ವೇಷವನ್ನೋ ಇನ್ನೇನನ್ನೋ ತುಂಬಿಕೊಳ್ಳದೆ ಸದ್ಭಾವನೆಯನ್ನು ತುಂಬಿಕೊಂಡು ಈ ಅನಿವಾರ್ಯತೆಯನ್ನು ಪರಸ್ಪರ ಮಾತಾಡ್ಕೊಂಡು ಮುಂದೆ ಹೋಗೋದು ಒಳ್ಳೆಯದು ಇದರಲ್ಲಿ ಅಂತ. ಅಂದರೆ ಶತ್ರು ಅಂತ ಭಾವಿಸದೇ ಯುದ್ಧ ಮಾಡಬೇಕಾಗತ್ತೆ ಅಂತ. ಅದು ಕಷ್ಟ. ಶತ್ರು ಅಂತ ಅನ್ನಿಸಿದಾಗ ಯುದ್ಧ ಮಾಡ್ಬೋದು, ಕೊಲ್ಲಕ್ಕೆ ಹೋಗ್ಬೋದು, ಹೊಡೆಯೋದಕ್ಕೆ ಹೋಗ್ಬೋದು. ಶತ್ರು ಅಲ್ಲ ಅಂತಲೇ ಮನಸ್ಸಲ್ಲಿ ಅಂದ್ಕೊಂಡೇ ಹೋಗಬೇಕಾಗತ್ತೆ ಅಂತ. ಹಾಗಾಗಿ ಒಪ್ಪಿಗೆ ತಗೋಬೇಕು ಅನ್ನೋದ್ರಲ್ಲಿ ಬಹಳ ಅಂಶಗಳು ಕೆಲಸ ಮಾಡುತ್ತೆ ಇಲ್ಲಿ ಅಂತ. ಹಾಗಾಗಿ ಅವನು ಎರಡೂ ಕೇಳ್ದ. ಒಂದು, ಒಪ್ಪಿಗೆ ಕೊಡಬೇಕು, ನೀನು ಬರೀ ಒಪ್ಪಿಗೆ ಅಲ್ಲ, ನೀನು ಆಶೀರ್ವಾದ ಕೊಡಬೇಕು, ಆಶೀರ್ವಾದ ಮಾಡಬೇಕು ಅಂತ. ಆಶೀರ್ವಾದ ಅಂದರೆ ಏನು ಅಂತ ಅಂದರೆ ಆಶೀಷಶ್ಚ ಪ್ರಯೋಜಯ ಅಂತ ಹೇಳ್ತಾನೆ ಅವನು. ಆಶೀರ್ವಾದ ಅನ್ನೋದಕ್ಕೆ ಅರ್ಥ ನಿನಗೆ ಒಳ್ಳೆ ಒಳಿತಾಗಲಿ ಅನ್ನೋದೇ ಆಶೀರ್ವಾದ. ಆಶೀರ್ವಾದದಲ್ಲಿ ಹಲವು ಇರ್ಬೋದು. ನಿನಗೆ ಒಳ್ಳೆ ಆರೋಗ್ಯ ಸಿಗಲಿ ಅಂತ ಒಂದು ಆಶೀರ್ವಾದ ಇರ್ಬೋದು, ಸಂಪತ್ತು ಸಿಗಲಿ ಅಂತ ಆಶೀರ್ವಾದ ಇರ್ಬೋದು, ಪ್ರಮೋಷನ್ ಸಿಗಲಿ ಅಂತ ಆಶೀರ್ವಾದ ಇರ್ಬೋದು. ಒಂದು ಹಾರೈಕೆ ಅದು ಆಶೀರ್ವಾದ ಅನ್ನೋದು. ಹಿರಿಯರು ಮಾಡಿದಾಗ ಅದಕ್ಕೆ ಆಶೀರ್ವಾದ ಅಂತ ಕರಿತೀವಿ, ಹಾರೈಕೆಗೆ. ಆ ಹಾರೈಕೆ ಕೆಟ್ಟದ್ದಾಗಲಿ ಅಂತ ಒಂದು ಹಾರೈಕೆ ಇರೋಕ್ಕೆ ಬರಲ್ವಲ್ಲ. ಹಾಳಾಗಿ ಹೋಗು ಅಂತ ಹೆಂಗೆ ಹಾರೈಕೆ ಇರೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ? ನೀ ಸತ್ತೋಗು ಅಂತ ಒಂದು ಹಾರೈಕೆ ಇರಲ್ಲ. ನೀ ಸೋತೋಗು ಅಂತ ಒಂದು ಹಾರೈಕೆ ಇರಲ್ಲ. ಹಾಗಾಗಿ ಆಶೀರ್ವಾದ ಅಂತಂದ್ರೇ ನೀನು ಒಳ್ಳೇದಾಗಬೇಕು ಅಂತಲೇ ಬರಬೇಕಾಯ್ತು. ಹಾಗಾಗಿ ಭೀಷ್ಮನ ಹತ್ರ ಅವನು ಕೇಳ್ತಾ ಇರೋದು ಆಶೀರ್ವಾದವನ್ನು. ಹಾಗಾಗಿ ಅವನು ಏನು ಹೇಳಬೇಕು ಅಂದರೆ ನಿನಗೆ ಒಳಿತಾಗಲಿ ಅಂತಲೇ ಹೇಳಬೇಕಾಗತ್ತೆ ಅಂತ. ಭೀಷ್ಮನ ಸ್ಥಳದಲ್ಲಿ ನಿಂತು ಯೋಚನೆ ಮಾಡಿದರೆ ಭೀಷ್ಮ, ದ್ರೋಣ ಇತ್ಯಾದಿಗಳನ್ನು ತುಂಬ ಅಂದರೆ ಅವ್ರ ಆಚೆ ಕಡೆ ಈ ನಿತ್ತು ಯುದ್ಧ ಮಾಡಿದ್ದು ಸರಿಯೇ ತಪ್ಪೆ ಅಂತ ಒಂದು ದೊಡ್ಡ ಚರ್ಚೆ ಇದೆ. ನಮಗೂ ಸಾಕಷ್ಟು ಪ್ರಶ್ನೆಗಳು ಬಂದಿವೆ, ನಾವು ಅದನ್ನು ಮಾತಾಡಿದ್ದೀವಿ. ಅದರ ಬಗ್ಗೆ ಪ್ರಶ್ನೆ ಇದ್ದೇ ಇದೆ. ಅವರಿಗೆ ಅವರ ಧರ್ಮ ಸಂಕಟಗಳು ಬೇರೆ, ಅವರ ಸಮಸ್ಯೆಗಳು ಬೇರೆ, ಅವರಲ್ಲಿ ಸಿಕ್ಕಾಕೊಂಡಿದ್ರು ಇದ್ದರು ಅಂತ ಅನ್ನೋದು ಕರೆಕ್ಟಾಗಿ ನೋಡಿ ಸರಿನಾ ಅಂತ ಅಂದರೆ ಪೂರ್ಣ ಸರಿ ಅಂತ ಹೇಳೋದಕ್ಕೂ ಬರೋದಿಲ್ಲ. ಧರ್ಮದ ಪರವಾಗಿ, ನ್ಯಾಯದ ಪರವಾಗಿ ನಿಲ್ಲದೆ ಆ ಕಡೆ ನಿಂತರಲ್ಲ ಅನ್ನೋ ಒಂದು ಅಂಶ ಇದ್ದೇ ಇದೆ. ಆದರೆ ಪ್ರತಿ ವ್ಯಕ್ತಿಯು ಅಂಥ ಸಂದರ್ಭದಲ್ಲಿ ಯಾವ ನಿರ್ಣಯ ತಗೊಳ್ತಾನೆ ಅನ್ನೋದು ಅವನಿಗೆ ಬಿಟ್ಟಿರುತ್ತೆ ಅದು ಅಲ್ವಾ. ಇಂಥ ಎಷ್ಟೋ ಸ್ಥಳದಲ್ಲಿ ಈ ಕಡೆ ಬಂದುಬಿಡ್ತಾರೆ, ಆ ಕಡೆ ನಿಲ್ತಾರೆ ಅನ್ನೋದಿರುತ್ತೆ. ಅವರು ಆ ನಿರ್ಣಯಗಳನ್ನು ತಗೊಂಡಿದ್ದಾರೆ. ಅದರ ಅರ್ಥ ಅವರ ಮನಸ್ಸಿನೊಳಗೆ ಭಾವವೇ ಇಲ್ಲ ಅಂತ ಅರ್ಥ ಅಲ್ಲ. ಈಗ ದುರ್ಯೋಧನನ ಪಕ್ಷದಲ್ಲಿ ನಿಂತರು ಅಂದ ಮಾತ್ರಕ್ಕೆ ಅವರು ನಿರ್ಭಾವಕರು, ಒರಟರು, ನಿಷ್ಠುರರು ಅಂತಲ್ಲ ಅಂತ. ಅವರ ಮನಸ್ಸಿನೊಳಗೊಂದು ನರಕ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಅವರು ನರಕ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಈ ಕಡೆನೂ ಬರಲಾರು, ಆ ಕಡೆನೂ ಬರಲಾರು ಅನ್ನೋದಿದೆಯಲ್ಲ. ಅವರು ಹಗಲು ರಾತ್ರಿ ನಿದ್ರೆಗೆಟ್ಟು ತಲೆ ಕೆಡಿಸ್ಕೊಳ್ತಾ ಎಷ್ಟೋ ದಿನ ಆಗ್ಬಿಟ್ಟಿರುತ್ತೆ ಅಂತ, ಏನು ಮಾಡೋದು ಅನ್ನೋದು ಅಂತ. ಹಾಗಾಗಿ ಅವರು ಖುಷಿಪಟ್ಟು ಮಾಡಿರೋದಲ್ಲ ಅದು ಅಂತ. ಹಾಗಾಗಿ ಭೀಷ್ಮನಿಗೂ ಸಮಸ್ಯೆ ಇದೆ. ಅಂಥ ಭೀಷ್ಮನ ಎದುರಿಗೆ ಹೋಗಿ ಈ ವಾಚ್ಯವಾಗಿ ಹೀಗೆ ಬಂದುಬಿಟ್ರೆ, ಮನಸ್ಸಲ್ಲಿತ್ತು ಸುಮ್ಮನೆ ಇದ್ದರೆ ಬೇರೆ, ನೇರವಾಗಿ ಬಂದು ಒಪ್ಪಿಗೆ ಕೊಡು, ಆಶೀರ್ವಾದ ಮಾಡು ಅಂತ ಕೇಳಿಬಿಟ್ರೆ ಭೀಷ್ಮನ ಪರಿಸ್ಥಿತಿ ಏನಾದಿತ್ತು. ಆಮೇಲೆ ಆಶೀರ್ವಾದ ಮಾಡುವಂತ ಯಾರ ಹತ್ರ ಹೋದ್ರು ಅವರು ಅದನ್ನ ಆಶೀರ್ವಾದ ಮಾಡಲೇಬೇಕಾಗತ್ತೆ. ಮಾಡೋಕೆ ಬರೋದೇ ಇಲ್ಲ ಅಂತ ಹೋಗಿ ಕಾಲಿಗೆ ಬಿದ್ದು ಅದಾದಾಗ ಮಾಡೋದೇ ಆಗತ್ತೆ ಅಂತ ಭೀಷ್ಮ ಹೇಳ್ತಾನೆ. ಭಾಳ ಚೆನ್ನಾಗಿದೆ ಭೀಷ್ಮನ ಮಾತು. ಯದ್ಯೇವಂ ನಾಭಿಗಚ್ಚೇಥ ಯುಧಿಮಾಂ ಪೃಥಿವೀಪತೆ ಶಪೇಯಂತ್ವಾಂ ಮಹಾರಾಜ ಪರಾಭಾವಾಯ ಭಾರತ. ನೀನು ಒಂದೊಮ್ಮೆ ಹೀಗೆ ನನ್ನ ಬಳಿಗೆ ಬರದೇ ಇದ್ದಿದ್ರೆ ನಿನಗೆ ಸೋಲಾಗಲಿ ಅಂತ ಶಾಪ ಕೊಡ್ತಿದ್ದೆ ನಾನು. ಅಂದರೆ ಭೀಷ್ಮನಿಗೆ ನಿರೀಕ್ಷೆ ಇತ್ತು ಯುಧಿಷ್ಠಿರ ಬರಬೇಕು ಅಂತ. ಯುಧಿಷ್ಠಿರ ಬಂದು ನನ್ನಲ್ಲಿ ಅನುಮತಿ ಕೇಳಬೇಕು ಅಂತ ಭೀಷ್ಮನಿಗೊಂದು ನಿರೀಕ್ಷೆ ಇತ್ತು. ಯಾಕೆ ಅನ್ನೋದಕ್ಕೆ ನಾವು ಎಷ್ಟು ವಿಮರ್ಶೆಗಳನ್ನು ಮಾಡ್ಕೊಳ್ಬೋದು. ಆದರೆ ಒಂದು ನನಗೆ ಕಾಣಿಸೋದೇನು ಅಂದರೆ, ಮೇಲಕ್ಕೆ ಕಾಣಿಸೋದೇನೆಂದರೆ ಅವನಿಗೆ ಹೇಳಬೇಕಾಗಿದೆ. ಎಷ್ಟೋ ಸಲ ಹಾಗಾಗ್ಬಿಡುತ್ತೆ. ಏನೋ ಒಂದು ವರ್ತನೆ ತೋರಿಬಿಡ್ತೀವಿ ನಮ್ಮವ್ರ ಬಗ್ಗೆ. ಅವ್ರೇನು ಮಾಡ್ತಾರೆ ಅಂದರೆ ಮೌನಕ್ಕೆ ಜಾರಿಬಿಡ್ತಾರೆ ಅವರು. ಅದ್ರ ಬಗ್ಗೆ ನಮ್ಮ ಹತ್ರ ಮಾತಾಡಲ್ಲ. ನಾವಾಗಿ ಕೆದಕಿ ಹೇಳೋಕ್ಕೆ ಬರಲ್ಲ. ಅವನು ಯಾಕೆ ಹಿಂಗೆ ಮಾಡಿದೆ ಅಂತ ಕೇಳಿದ್ರೆ, ನೋಡು ಇದಕ್ಕಾಗಿ ಹಿಂಗೆ ಮಾಡಿದೆ, ನಂದಿ ಅನಿವಾರ್ಯತೆ ಅಂತ ಹೇಳೋಣ ಅಂತ ಅನ್ನಿಸ್ತಿರತ್ತೆ. ಆದರೆ ಅವನು ಅವಕಾಶನೇ ಕೊಡೋದಿಲ್ಲ, ಕೇಳೋದೇ ಇಲ್ಲ. ಅದು ಬಹಳ ಹಿಂಸೆ ಕೊಡ್ತಾ ಇರುತ್ತೆ. ಪ್ರಾಯಶಃ ಭೀಷ್ಮ ಇದೇ ಸನ್ನಿವೇಶದಲ್ಲಿ ಇದ್ನೋ, ಅವನಿಗೆ ಮಾತಾಡಬೇಕಾಗಿದೆ ಇವ್ರ ಜೊತೆಗೆ. ಯುದ್ಧಕ್ಕಿಂತ ಮೊದಲೊಮ್ಮೆ ಮಾತಾಡಬೇಕು ಅವನು ಇವ್ರ ಜೊತೆಗೆ. ನಾನು ಯಾಕೆ ಯುದ್ಧ ಮಾಡ್ತಾ ಇದ್ದೀನಿ ಅಂತ ಹೇಳಬೇಕಾಗಿದೆ ಅವನಿಗೆ. ಆದರೆ ಅವಕಾಶನೇ ಎಲ್ಲೂ ಬರಲ್ಲ. ಅವನಾಗಿ ಹುಡ್ಕೊಂಡು ಬರೋಕ್ಕಾಗಲ್ಲ. ಇವರ ಪಾಳೆಯಕ್ಕೆ ಬರೋಕ್ಕಾಗಲ್ಲ ಅವನು.
ಅವನಲ್ಲೇ ಇರಬೇಕು. ಇವ್ರು ಬರ್ಬೋದು, ಅವನು ಹಿರಿಯ ಆಗಿದ್ದರಿಂದ ಕಿರಿಯರಾಗಿ ಇವ್ರು ಬರ್ಬೋದು, ಅವನು ಬರೋಕ್ಕಾಗಲ್ಲ. ಮತ್ತು ಇವರು ಮಾತನಾಡಿಸ್ಬೇಕು, ಅವನನ್ನು ಈ ಪ್ರಶ್ನೆ ಕೇಳಬೇಕು. ಆಗ ಅವನು ತನ್ನ ನಿಲುವೇನು, ತಾನು ಯಾಕೆ ಹಂಗೆ ಮಾಡಿದೆ ಅಂತ ಅವನು ಹೇಳ್ಕೊಳ್ಬೇಕು ಅಂತ. ಅದು ಇರಬಹುದು ಅಂತ ಒಂದು ಕಾಣಿಸುತ್ತೆ ಎದುರು ನೋಟಕ್ಕೆ. ಹಾಗಾಗಿ ನೀನು ಬರದೇ ಇದ್ದಿದ್ರೆ ನಿನ್ನನ್ನು ಶಪಿಸ್ತಾ ಇದ್ದೆ, ಬಂದಿಯಲ್ಲ, ನನಗೆ ನಿನ್ನ ಬಗ್ಗೆ ತುಂಬ ಸಂತೋಷ ಆಗಿದೆ. ಜಯಮಾಪ್ನು ಹಿ ಪಾಂಡವ, ನೀನೇ ಗೆಲ್ತಿ ಅಂತ. ನೀನೇ ಗೆಲ್ತಿ, ನೀನು ಗೆಲ್ತಿ ಅನ್ನೋದು ನಿಶ್ಚಿತ. ಆದರೆ ಬೇರೆ ಏನು ಆಸೆ ಇದೆ ನಿನಗೆ, ಆಕಾಂಕ್ಷೆ ಇದೆಯೇ, ಅದನ್ನು ಹೇಳು ಅಂತ. ಅಂದರೆ ನನ್ನಿಂದ ಏನಾದರೂ ಕೇಳ್ಕೊಳ್ಬೇಕಾದದ್ದಿದ್ದರೆ ಕೇಳು ಅದನ್ನು ಅಂತ. ಯಾಕೆಂದರೆ ನಾನೇನು ಮಾಡಲಾರದ ಪರಿಸ್ಥಿತಿಯಲ್ಲಿ ಇದ್ದೇನೆ. ಈಗ ನಾನಿಲ್ಲಿ ಸಿಲುಕಿಕೊಂಡಿದ್ದೀನಿ, ಆದರೆ ನಿನಗೇನೋ ಮಾಡಬೇಕು ಅಂತ ನನಗಿದೆ ಅಂತ ಭೀಷ್ಮನ ಅಭಿಪ್ರಾಯ. ನಿನಗೇನೋ ಮಾಡಬೇಕು ಅಂತ ಇದೆ, ಬರೀ ಆಶೀರ್ವಾದ ಅಂತಲ್ಲ, ನಾನು ಅದನ್ನು ಒಂದು ಕ್ರಿಯಾರೂಪದಲ್ಲೇ ಮಾಡಬೇಕು ಅನ್ನೋ ತರಹದಲ್ಲಿ ಅಂತ. ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿದ್ರೆ ಒಳ್ಳೆಯದು ಆಗಬೇಕು ಅಂತ, ನಾನು ಒಳ್ಳೆಯದು ಮಾಡ್ತೀನಿ ಅಂತ ಅಲ್ವಲ್ಲ, ಆಶೀರ್ವಾದಕ್ಕಷ್ಟೇ ನಿಂಗೆ ಒಳ್ಳೆಯದಾಗಲಿ ಅಂತ. ಇವನ ಕ್ರಿಯೆ ಇಲ್ಲ ಅದರಲ್ಲಿ. ಆದರೆ ಭೀಷ್ಮನ ತುಡಿತ ಏನಿದೆ ಅಂದರೆ ನಾನೇನೋ ಒಂದು ಮಾಡಬೇಕು ಅಂತ. ಈಗ 2 ಮೊಮ್ಮಕ್ಕಳು, ಒಂದು ಮೊಮ್ಮಗನಿಗೆ ಇದನ್ನು ಕೊಟ್ಟಿದ್ದೇನೆ, ಯಾವುದನ್ನು ಕೊಟ್ಟಿದ್ದೇನೆ ಅಂದರೆ ಒಂದು ಮೊಮ್ಮಗನ ಜೊತೆಗೆ ನಿಂತು ನಾನು ಯುದ್ಧ ಮಾಡ್ತಾ ಇದ್ದೇನೆ ಅಂತಂದಾಗ ತತ್ ಸಮಾನವಾಗಿ ಅವನಿಗೇನೋ ಒಂದು ಕೊಡಲೇಬೇಕಲ್ವಾ. ಈ ಆ ಸ್ಥಾನದಲ್ಲಿ ನಿಂತ, ಹಿರಿಯ ಸ್ಥಾನದಲ್ಲಿ ನಿಂತವರು ಇಬ್ಬರನ್ನೂ ಸಮಾನವಾಗಿ ನೋಡೋದು ಅಂದರೆ ಹೇಗೆ? ಇವನಿಗೊಂದು ಕೊಟ್ಟ ಮೇಲೆ ಅವನಿಗೂ ಒಂದು ಕೊಡಬೇಕು ಅಂತ. ಅದನ್ನೇ ಕೊಡೋದಕ್ಕಾಗೋದಿಲ್ಲ ಎಷ್ಟೋ ಸಲ, ಏನೋ ಒಂದು ಕೊಡಬೇಕು ಅವನಿಗೆ ಅಂತ. ಹಾಗಾಗಿ ಭೀಷ್ಮನಿಗೇನೆಂದರೆ ಇನ್ನೇನೋ ಒಂದು ಕೊಡಬೇಕು ನಿನಗೆ, ಅದನ್ನು ಕೇಳು, ನೀನೇ ಕೇಳು, ಏನು ಬೇಕು ಅಂತ ಕೇಳು. ಆದರೆ ನನ್ನ ಪರವಾಗಿ ಯುದ್ಧಕ್ಕೆ ಬಾ ಅಂತ ಕೇಳಬೇಡ, ಅದೊಂದೊಂದು ಬಿಟ್ಟು ಕೇಳು ಅಂತ. ಯುದ್ಧಾದನ್ಯತ್ ಅಂತ ಅಂದರೆ ಯುದ್ಧವನ್ನು ಹೊರತುಪಡಿಸಿ ಏನು ಕೇಳ್ತಿ ಅಂತ ಕೇಳು ಅಂತ. ಯಾಕೆ ಅಂತ ಕೇಳಿದರೆ ಒಂದೊಳ್ಳೆ ಮಾತು ಹೇಳ್ತಾನೆ ಅವನು. ಅರ್ಥಸ್ಯ ಪುರುಷೋ ದಾಸೋ ದಾಸಸ್ವರ್ಥೋ ನಕಸ್ಯಚಿತ್ ಇತಿ ಸತ್ಯಂ ಮಹಾರಾಜ ಬದ್ಧೋಸ್ಮ್ಯರ್ಥೇನ ಕೌರವೈಹಿ ಅಂತ. ಹಣ, ಅಧಿಕಾರ, ಅನುಕೂಲ, ಸೌಕರ್ಯ ಅಂತ ಇದೆಯಲ್ಲ, ಇದೆಲ್ಲದಕ್ಕೂ ಅರ್ಥ ಅಂತ ಒಂದೇ ಹೆಸರಲ್ಲಿ ಕರೀತಾರೆ. ಅರ್ಥ ಅಂದರೆ ಸಂಪತ್ತು ಅಂದರೆ ಬರೀ ಇದು ಅಂತ ಅರ್ಥ ಅಲ್ಲ, ಕರೆನ್ಸಿ ಅಂತ ಮಾತ್ರ ಅರ್ಥ ಅಲ್ಲ. ನಾವು ಇದಕ್ಕೆ ಸಿಲುಕಿಕೊಂಡು ಬಿಡ್ತೀವಿ. ಯಾರೋ ನಮಗೊಂದು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ, ಯಾರೋ ನಮಗೊಂದು ಸೌಕರ್ಯ ಮಾಡಿಕೊಡ್ತಾ ಇದ್ದಾರೆ, ಯಾರೋ ಹಣ ಕೊಡ್ತಾರೆ, ಯಾರೋ ಅಧಿಕಾರ ಕೊಡ್ತಾರೆ, ಯಾರೋ ಮೇಲಿನ ಸ್ಥಾನದಲ್ಲಿ ನಮ್ಮನ್ನು ನೋಡ್ತಾರೆ ಅಂತ ಅಂದ ಕೂಡಲೇ ನಾವು ಇದಕ್ಕೆ ದಾಸರಾಗ್ಬಿಡ್ತೀವಿ. ಈ ಸೌಕರ್ಯ ಸಂಪತ್ತಿಗೆ ನಾವು ದಾಸರಾಗ್ಬಿಡ್ತೀವಿ. ಅವುಗಳು ನಮ್ಮ ದಾಸರಾಗೋದಿಲ್ಲ. ಹಣವೋ ಸಂಪತ್ತೋ ಅಧಿಕಾರವೋ ಇದು ನಮ್ಮ ದಾಸರಾಗೋದಿಲ್ಲ. ಅಂದರೆ ನಾವು ಹೇಳಿದಾಗ ಅದು ಕೇಳೋದಿಲ್ಲ, ಅದೇ ಹೇಳಿದಾಗ ನಾವು ಕೇಳೋ ಥರ ಆಗಿಬಿಡತ್ತೆ ಅನ್ನೋ ಮಾತು ಏನಿದೆ ಅದು ನಿಜ. ಯಾಕೆಂದರೆ ನಾನೇ ಅದಕ್ಕೆ ದಾಸನಾಗ್ಬಿಟ್ಟೆ, ನಾನೇ ಅದರಲ್ಲಿ ಕಟ್ಟಿ ಹಾಕಿಸಿಕೊಂಡು ಬಿಟ್ಟಿದ್ದೀನಿ ಅಂತ. ಅಂದರೆ ನಾನು ದುರ್ಯೋಧನನ ಜೊತೆಗಿದ್ದೀನಲ್ಲ, ಅದರ ಹಿನ್ನೆಲೆಯಲ್ಲಿ ನಾನು ಇಷ್ಟು ಅಂಶಗಳಿಂದಾಗಿ ಸಿಲುಕಿಕೊಂಡಿದ್ದೀನಿ ಅಂತ ಭೀಷ್ಮ ಒಂದು ಪಶ್ಚಾತ್ತಾಪದ ಮಾತನ್ನಾಡ್ತಾನೆ. ಒಂದು ಆತ್ಮವಿಮರ್ಶೆ ಅಂತ ಇದನ್ನು ಕರಿಬೇಕು. ಭೀಷ್ಮದ್ರೋಣರು ಯಾಕೆ ಹಾಗೆ ಮಾಡಿದ್ರು ಅಂತ ಒಂದು ದೊಡ್ಡ ಪ್ರಶ್ನೆ ಇದೆಯಲ್ಲ. ಅವ್ರು ಹಾಗೆ ಮಾಡೋದಕ್ಕೆ ನಮಗೆ ಬೇರೆ ಬೇರೆ ಕಾರಣಗಳು ಇವೆ. ಕಣ್ಣಿಗೆ ಕಾಣುವಂತೆ ಇದೆ, ಸಿಂಹಾಸನಕ್ಕೆ ನಿಷ್ಠರಾಗಿರಬೇಕು ಇತ್ಯಾದಿಗಳು ಏನೇನೋ ಇದ್ರೂ ಅವರ ಮನಸ್ಸು ಏನಾಡ್ತಾ ಇತ್ತು ಅಂತ, ಭೀಷ್ಮನ ಮನಸ್ಸು ಏನಾಡ್ತಾ ಇತ್ತು ಅಂದರೆ ಅವನಿಗೆ ಇದೇ ಕಂಡಿದೆ ಅಂತ. ನಾನೆಲ್ಲೋ ಒಂದು ಕಡೆ ನ್ಯಾಯದ ಪರವಾಗಿ ನಿಲ್ಲದೆ, ಧರ್ಮದ ಪರವಾಗಿ ನಿಲ್ಲದೆ, ನನಗೆ ಸಿಕ್ಕ ಈ ಗೌರವದ ಸ್ಥಾನ, ಈ ಸೌಕರ್ಯ, ಯಥೇಚ್ಛವಾದ ಸಂಪತ್ತು, ಇದರ ಕಾರಣಕ್ಕಾಗಿ ದುರ್ಯೋಧನನ ಜೊತೆ ನಿತ್ನ, ಪಾಂಡವರ ಜೊತೆಗೆ ಹೋದರೆ ಇದೆಲ್ಲ ಸಿಗ್ತಾ ಇರಲಿಲ್ಲ ಅನ್ನೋದಕ್ಕೆ ಹೋಗಲಿಲ್ವಾ ಅನ್ನೋ ಥರ ಅವನ ಮನಸ್ಸು ಆಡಿದೆ ಅಂತ ಅರ್ಥ. ಅದನ್ನು ಆಡ್ತಾ ಇದ್ದಾನೆ ಭೀಷ್ಮ. ಈ ಕಾರಣಕ್ಕಾಗಿ ನಾನು ಹೇಡಿಯಂತೆ ನಿನ್ನ ಹತ್ರ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅತಸ್ತ್ವಾಂ ಕ್ಲೀಬವದ್ವಾಕ್ಯಂ ಬ್ರವೀಮಿ ಕುರು ನಂದನ ಅಂತ. ಹೇಡಿ ಥರ ಮಾತಾಡ್ತಾ ಇದ್ದೀನಿ ನಾನಂದರೆ ಒಂದು ಸ್ವಾಭಿಮಾನದಿಂದ ಮಾತಾಡೋಕ್ಕಾಗ್ತಾ ಇಲ್ಲ ಅವನಿಗೆ. ತನ್ನದೊಂದು ಗತ್ತನ್ನಿಟ್ಟುಕೊಂಡು ಒಂದು ವ್ಯಕ್ತಿತ್ವ ಆ ಥರ ಇದ್ದಾಗ, ತಪ್ಪೇ ಮಾಡಿದ ವ್ಯಕ್ತಿತ್ವ ಆತ್ಮವಿಶ್ವಾಸದಿಂದ ಮಾತಾಡ್ತಲ್ಲ, ಹಾಗೆ ಮಾತಾಡೋದಕ್ಕೆ ಆಗ್ತಾ ಇಲ್ಲ ನನಗೀಗ. ನಾನು ಹೇಡಿ ಥರದಲ್ಲೇ ಮಾತಾಡಬೇಕಾಗಿದೆ, ಹಾಗಾಗಿ ಮಾತಾಡ್ತಾ ಇದ್ದೀನಿ. ಅದರಿಂದ ಯುದ್ಧವಲ್ಲದೆ ಬೇರೆ ಏನು ಬೇಕು ಅದನ್ನು ಕೇಳು ಅದಕ್ಕೆ ಅಂತ ಹಾಗಂತ ಭೀಷ್ಮ ಕೇಳುತ್ತಾನೆ. ಅಂದರೆ ಭೀಷ್ಮ ಒಂದು ತರಹದಲ್ಲಿ ತನ್ನ ಮನಸ್ಸು ಇಷ್ಟು ಕಾಲ ಏನು ತನ್ನ ಮನಸ್ಸೊಳಗೆ ಆಡ್ತಾ ಇತ್ತು ಅನ್ನೋದನ್ನು ಬಿಚ್ಚಿಟ್ಟ ಅಂತ ಅರ್ಥ ಇಷ್ಟರಲ್ಲಿ. ಇದಕ್ಕೆ ಯುಧಿಷ್ಠಿರ ಹೇಳ್ತಾನೆ, ನೀನು ನನ್ನ ಹಿತೈಷಿಯಾಗಿರು,
ಹಿತೈಷಿ ಮಮ ನಿತ್ಯಶಃ, ನನ್ನ ಹಿತೈಷಿ ಆಗಿರೋ. ಹಿತೈಷಿ ಅಂದ್ರೇನು? ನನ್ನ ಹಿತವನ್ನು ಬಯಸಬೇಕು ಅಷ್ಟೇ. ನನಗೂ ಹಿತವಾಗಲಿ ಒಳ್ಳೆಯದಾಗಲಿ ಅಂತ ಬಯಸ್ಬೇಕು, ಅದು ಹಾಕ್ಕೊಂಡಿರೋ. ಮಂತ್ರಯಸ್ವ ಮಹಾಪ್ರಾಜ್ಞ ಅಂತ, ನನಗೆ ಸಲಹೆ ಕೊಡು, ಸಲಹೆ ಕೊಡು. ಯುದ್ಧಸ್ಯ ಕೌರವಸ್ಯಾರ್ಥೆ, ನೀನು ಯುದ್ಧ ಕೌರವನ ಪರವಾಗಿಯೇ ಮಾಡು. ಮಮ ಈಶ ಸತತಂ ವರಹ, ನನಗೆ ಕೊಡೋ ವರ ಇದೇನೆ ನೀನು ಅಂತ. ಅಂದರೆ ಭೀಷ್ಮನನ್ನು ಮುಜುಗರಕ್ಕೆ ಸಿಲುಕಿಸೋದಕ್ಕೆ ಯುಧಿಷ್ಠಿರ ಸಿದ್ಧನಿಲ್ಲ ಅಂತ. ನೀನು ಯುದ್ಧ ಬಿಟ್ಟು ಬಾ ಅಂತ ನಾನು ಕೇಳ್ತಾನೇ ಇಲ್ಲ ನಿನ್ನ ಹತ್ರ. ನಿನ್ನ ಅನಿವಾರ್ಯತೆ ಇದೆ ನಿನಗೆ, ನೀನು ಅವನ ಪರವಾಗಿ ಯುದ್ಧ ಮಾಡು, ನನ್ನ ಶತ್ರುವಿನ ಪರವಾಗಿ ಯುದ್ಧ ಮಾಡು. ನೀನು ನಾನೇನು ಬಯಸ್ತೀನಿ ನಿನ್ನಿಂದ ಅಂದರೆ ನನ್ನ ಹಿತೈಷಿ ಆಗಿರು, ಬೇಕಾದ ಸಲಹೆ ಕೊಡು ನನಗೆ, ನನ್ನ ಬದುಕಿಗೆ ಯಾವುದು ಒಳ್ಳೆಯದು ಅನ್ನೋದನ್ನು ಹೇಳು ಅಷ್ಟೇ ಅಂತ ಹೇಳ್ತಾನೆ ಯುಧಿಷ್ಠಿರ. ನಾವು ಎಷ್ಟು ದೊಡ್ಡವನು ಯುಧಿಷ್ಠಿರ ಅನ್ನೋದು ಇಲ್ಲಿ ಕಾಣುತ್ತೆ. ಅಂದರೆ ನಮಗೊಂದು ಪ್ರಬುದ್ಧತೆ ಅಂತ ಒಂದು ಇದ್ದರೆ ಅದು ಹೆಂಗಿರುತ್ತೆ ಅಂತ. ಅಂದರೆ ಈ ಸನ್ನಿವೇಶದಲ್ಲಿ ನಾವೇ ಇದ್ದರೆ ಒಂದು ಸಣ್ಣ ಆಕ್ರೋಶನವರು ಪ್ರಕಟಿಸದೇ ಇರ್ತೀವ. ಹೋಗಿ ಅಲ್ಲಿ ನಿತ್ಯಲ್ಲ, ನಾವೇನು ಅನ್ಯಾಯ ಮಾಡಿದ್ವಿ ನಿನಗೆ ಅಂತ ಒಂದು ಮಾತು ಕೇಳಲ್ವ ನಾವು ಅಂತ. ನಿಂಗೇನು ಮಾಡಿದ್ವಿ ನಾವು? ನಿನ್ನನ್ನು ಅಜ್ಜ ಅಂತ ಗೌರವಿಸ್ಲಿಲ್ವಾ? ಏನು ತೊಂದರೆ ಕೊಟ್ಟಿದ್ದೀವಿ ನಾವು? ನೀನು ಸುಮ್ಮನೆ ಇದ್ದು ಬಿಡ್ಬೋದಾಗಿತ್ತಲ್ಲ, ಎರಡು ಪಕ್ಷಕ್ಕಿಲ್ಲ ಅಂತ ಇರ್ಬೋದಾಗಿತ್ತು ಬೇಕಿದ್ರೆ. ಅದರಲ್ಲಿ ಯಾಕೆ ಬಂದು ನಿಂತಿದೀಯಾ, ಸೇನಾಧಿಪತಿಯಾಗಿ ನಿಂತಿದೀಯಾ ಅಂತ ಒಂದು ಸಣ್ಣ ಆಕ್ರೋಶದ ಧ್ವನಿ ಕೂಡ ಇಲ್ಲ ಅಂತ. ಮತ್ತು ಇದು ನೀನು ನನಗೆ ಕೊಡೋ ವರ ಅಂತ, ಆ ವರದಲ್ಲಿ ಯಾವ್ದು ಸೇರಿದೆ ಅಂದರೆ ನೀನು ದುರ್ಯೋಧನನ ಪರವಾಗಿ ಯುದ್ಧ ಮಾಡೋದು ಕೂಡ ನೀನು ನನಗೆ ಕೊಡುವ ವರ ಅಂತ. ಅಂದರೆ ನಿನ್ನನ್ನು ನಾನು ಸಂಕಷ್ಟಕ್ಕೆ ಸಿಲುಕಿಸೋದಕ್ಕೆ ರೆಡಿ ಇಲ್ಲ ಅಂತ, ಸಿದ್ಧನಿಲ್ಲ ಅಂತ. ಆ ಮಾತನ್ನು ಯುಧಿಷ್ಠಿರ ಆಡ್ತಾನೆ. ಈಗ ಭೀಷ್ಮ ಉತ್ತರ ಕೊಡ್ತಾನೆ. ಭೀಷ್ಮನ ಮನಸ್ಸು ಹೇಗಾಗ್ಬಿಟ್ಟಿದೆ ಅಂತಂದರೆ ಇಷ್ಟ ಅಲ್ಲ ಅಂತ. ಅದನ್ನು ನಾನು ಅದನ್ನೇ ಹೇಳ್ದನಲ್ಲ, ಇವನಿಗೇನೋ ಕೊಡಬೇಕು ಅಂತ ಒಂದಿದೆ, ದುರ್ಯೋಧನಿಗೆ ಅದನ್ನು ಕೊಟ್ಟಿದ್ದೀನಲ್ಲ, ಇವನಿಗೊಂದು ಕೊಡಬೇಕು ಅಂತ ಇದೆಯಲ್ಲ. ಅದಕ್ಕೆ ಕೇಳ್ತಾನೆ, ರಾಜನ್ ಕಿಮತ್ರ ಸಾಹ್ಯಂತೆ ಕರೋಮಿ ಕುರು ನಂದನ. ಅದಲ್ಲ ನಾನು ಕೇಳ್ತಾ ಇರೋದು. ಕಾಮಂ ಯೋತ್ಸ್ಯೆ ಪರಸ್ಯಾರ್ತೆ, ನಾನು ನಿನ್ನ ಶತ್ರುವಿನ ಪರವಾಗಿ ಯುದ್ಧ ಮಾಡ್ತೀನಿ, ಅದು ಅನಿವಾರ್ಯ, ಅದು ಬೇರೆ ವಿಷಯ. ಆದರೆ ನಿನಗೆ ಸಹಾಯ ಏನು ಮಾಡಲಿ ನಾನು ಅಂತ. ಈಗ ಎರಡನೇ ಸಲನೂ ಇವನು ಹೇಳಿದ್ದೇನು ಅಂದರೆ, ಮೊದಲನೇ ಸಲ ಆಶೀರ್ವಾದ ಕೊಡು ಅಂತ ಕೇಳ್ದ ಯುಧಿಷ್ಠಿರ. ಎರಡನೇ ಸಲ ಏನು ಕೇಳ್ದ ಅಂದರೆ ಹಿತೈಷಿ ಆಗಿರು, ಒಂದು ಮಾರ್ಗದರ್ಶನ ಮಾಡು, ಸಲಹೆ ಕೊಡು. ಸಲಹೆ ಕೊಡೋದು ಏನು ಸಲಹೆ ಕೊಡೋಕ್ಕೆ ಬರುತ್ತೆ? ತಪ್ಪು ಮಾಡಬೇಡಿ, ಈ ಹಿರಿಯರ ಸಲಹೆ ಕೊಡೋದಂದ್ರೆ ಏನು ಮಾಡ್ಬೋದು ಅಂತ. ಆದರೆ ಭೀಷ್ಮ ಕೇಳ್ತಾ ಇರೋದು ಹಾಗಲ್ಲ, ಕ್ರಿಯಾರೂಪವಾಗಿ ಏನೋ ಮಾಡಬೇಕು ಅಂತಿದೆ ಅಂತ. ಅವನು ಹೇಳ್ತಾನೆ, ರಾಜನ್ ಕಿಮತ್ರ ಸಾಹ್ಯಂತೆ ಕರೋಮಿ ಕುರು ನಂದನ, ಸಹಾಯವೇ ಮಾಡಬೇಕು ನಾನು, ಅದೇನು ಮಾಡಲಿ ಹೇಳು. ಇಷ್ಟು ಕೇಳಿದ ಮೇಲೆ ಯುಧಿಷ್ಠಿರ ಹೇಳುತ್ತಾನೆ, ಇಷ್ಟು ಕೇಳಿದ ಮೇಲೆ ಅವನು, ಕಥಂಜಯೇಯಂ ಸಂಗ್ರಾಮಿ ಭವಂತಂ ಅಪರಾಜಿತಂ ಏತನ್ಮೇ ಮಂತ್ರಯ ಹಿತಂ ಯದಿ ಶ್ರೇಯ ಪ್ರಪಶ್ಯಸಿ. ಒಂದೊಮ್ಮೆ ನಿನಗೆ ನನಗೆ ಸಹಾಯವನ್ನೇ ಮಾಡಬೇಕು ಅಂತ ಇದ್ದರೆ ನಿನ್ನನ್ನು ಸೋಲಿಸುವುದು ಹೇಗೆ ಅಂತ ಹೇಳಿಕೊಡು. ಕಥಂಜಯೇಯಂ ಸಂಗ್ರಾಮೆ, ನಿನ್ನನ್ನು ಈ ಯುದ್ಧದಲ್ಲಿ ನಾನು ಹೇಗೆ ಗೆಲ್ಲಲಿ? ಯಾಕೆಂದರೆ ಭವಂತಂ ಅಪರಾಜಿತಂ, ಸೋಲೇ ಇಲ್ಲದವನು ನೀನು. ಅಂದರೆ ಆ ಭೀಷ್ಮನ ಇಡೀ ಬದುಕಿನ ಒಂದು ಯುದ್ಧದಲ್ಲೂ ಸೋತು ಗೊತ್ತಿಲ್ಲ ಅವನಿಗೆ. ಎಂತೆಂಥವರೊಂದಿಗೆ ಯುದ್ಧ ಮಾಡಿ ಗೆದ್ದವನು. ಪರಶುರಾಮರೇ ಅವನ ಮುಂದೆ ನಿಂತಿಲ್ಲ ಅನ್ನೋ ಕಾಲದಲ್ಲಿದ್ದವನು. ಈಗಿನವರೆಲ್ಲ ಕಾಂಜಿ ಪಿಂಜಿ ಅಂತ ಅನಿಸ್ಬಿಡ್ತಾರೆ. ಹಾಗಿರುವಾಗ ಸೋಲೇ ಗೊತ್ತಿಲ್ಲದ ನಿನ್ನನ್ನು ಸೋಲಿಸೋದು ಹೇಗೆ ಅಂತ ಹೇಳು. ಇದು ನನಗೆ ಹಿತ ಆಗತ್ತೆ, ಹಾಗಾಗಿ ಈ ಸಲಹೆ ಕೊಡು ಅಂತ ಕೇಳ್ತಾನೆ ಯುಧಿಷ್ಠಿರ. ಎಷ್ಟು ಚೆನ್ನಾಗಿದೆ ಅಂದರೆ, ಅದು ಚೆನ್ನಾಗಿದೆ ಅನ್ನೋದಕ್ಕೆ ಸಮಸ್ಯೆ ಹೇಗಿದೆ ನೋಡಿ. ಯುಧಿಷ್ಠಿರನ ಸಜ್ಜನಿಕೆ ಜಾರಿತ ಅಂತ ಅನ್ಸ್ಬಿಡುತ್ತೆ ಒಂದ್ಸಲ ಇದನ್ನು ನೋಡಿದಾಗ, ಅಲ್ವಾ? ಪ್ರಬುದ್ಧತೆ ಎಲ್ಲ ಹೋಯ್ತು ಇಷ್ಟು ತನಕ ಇದ್ದಿದ್ದು ಅಂತ. ಅಂದರೆ ಈ ಅನಿವಾರ್ಯತೆ ಇದೆ ಅವನಿಗೆ. ಯುದ್ಧಕ್ಕೆ ಬಂದಿದ್ದು ಸೋಲೋದಕ್ಕಲ್ಲ, ಇಲ್ಲಿ ಗೆಲ್ಲೇಬೇಕು, ಅದು ಅವರಿಗೂ ಅನಿವಾರ್ಯ. ಯುದ್ಧ ನಿಶ್ಚಯ ಅಂತ ಆದಮೇಲೆ ಗೆಲ್ಲೋದಕ್ಕೆ ಅಂತಲೇನೆ ಅಂತ ಯುದ್ಧದ ಮುಖಾಂತರ ನಂದೇನೋ ನಾನು ಅದನ್ನು ಪಡ್ಕೊಳ್ತೀನಿ ಅಂತ ಹೊರಟಿದ್ದು. ಯುದ್ಧ ಇವನ ಅಭಿಪ್ರಾಯ ಅಲ್ಲ, ಇವನ ಅಪೇಕ್ಷೆ ಅಲ್ಲ. ನಾವು ಸುದೀರ್ಘವಾಗಿ ನೋಡಿದ್ವಿ ಯುದ್ಧ ನಿಲ್ಲಿಸೋದಕ್ಕೆ ಯುಧಿಷ್ಠಿರನ ಪ್ರಯತ್ನ ಎಷ್ಟಿತ್ತು ಅಂತ. ಯುದ್ಧ ಅಂತ ಆದಮೇಲೆ ಗೆಲ್ಲಬೇಕು ಅಂತಲೇ ಯುದ್ಧ ಮಾಡೋದು, ಆಟ ಆಡಿ ಬರೋಕ್ಕಾಗಲ್ಲ ಅಲ್ಲಿ. ಅದು ಪ್ರದರ್ಶನ ಪಂದ್ಯ ಅಲ್ಲ. ವಿಶ್ವಕಪ್ ಗೆದ್ದೇ ಬರಬೇಕು ಅಂತ. ಸುಮ್ಮನೆ ಸಹಾಯಾರ್ಥ ಪಂದ್ಯ, ಪ್ರದರ್ಶನ ಪಂದ್ಯದಲ್ಲಿ ಯಾವ ಟೀಮ್ ಗೆದ್ದರೂ ಏನೂ ಸಮಸ್ಯೆ ಇರಲ್ಲ. ಆದರೆ ಅದಲ್ಲ, ಇದು ಗೆಲ್ಲಬೇಕು ಅಂತಲೇ ಹೊರಟಿದ್ದು. ಗೆಲ್ಲಬೇಕು ಅಂದರೆ ಯಾರನ್ನು ಗೆಲ್ಲಬೇಕು ಅಂದರೆ ಭೀಷ್ಮನನ್ನೇ ಗೆಲ್ಲಬೇಕು. ಭೀಷ್ಮನನ್ನು ಗೆಲ್ಲದೆ ದುರ್ಯೋಧನನನ್ನು ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ. ಇವನು ಕೋಟೆ ಅವನಿಗೆ. ಹಾಗಾಗಿ ಯುದ್ಧ ಗೆಲ್ಲಬೇಕಾ, ಭೀಷ್ಮನನ್ನು ಸೋಲಿಸಬೇಕು. ಆದ್ದರಿಂದ ಈಗ ಭೀಷ್ಮನನ್ನು ಸೋಲಿಸಬೇಕಾ, ಸೋಲಿಲ್ಲ ಅವನಿಗೆ.
ಸೋಲು ಯಾವುದು ಅಂತ ಅವನೇ ಹೇಳಬೇಕು. ನನಗೆ ಯಾವುದು ಸೋಲು ಅಂತ ಅವನು ಹೇಳಬೇಕು, ಭೀಷ್ಮ ಹೇಳಬೇಕು. ಅದರ ಅರ್ಥ ಏನಂದರೆ, ಭೀಷ್ಮನ ದೌರ್ಬಲ್ಯ ಇಲ್ಲಿಯವರೆಗೆ ಯಾರಿಗೂ ಗೊತ್ತಾಗಿಲ್ಲ. ಯುದ್ಧಗಳಲ್ಲಿ ಶತ್ರುವಿನ ದೌರ್ಬಲ್ಯವನ್ನು ಗೊತ್ತು ಮಾಡ್ಕೋತಾರೆ ಸಹಜವಾಗಿ. ಇವನು ಯಾವುದರಲ್ಲಿ ಸೋಲ್ತಾನೆ ಅಂತ ಗೊತ್ತು ಮಾಡ್ಕೋತಾರೆ. ಆ ಕಾಲದಲ್ಲಿ ಭಾಳ ಚೆನ್ನಾಗಿತ್ತು. ಅದನ್ನೇ ಇಟ್ಕೊಂಡು ಅವನ ಮೇಲೆ ದಾಳಿ ಮಾಡ್ತಾಯಿದ್ರು. ಆ ವ್ಯೂಹಗಳನ್ನು ಹೆಣೆಯುವಾಗ ಮತ್ತು ಯಾರ ಜೊತೆಗೆ ಯಾರು ಯುದ್ಧ ಮಾಡಬೇಕು ಅಂತಂದು ಫಿಕ್ಸ್ ಮಾಡುವಾಗಲೂ ಹಾಗೆ, ಯಾರು ಹೋಗಿ ಇವನು ಬಡಿಬೋದು, ಅವನನ್ನು ಎಲ್ಲಿ ಬಡಿಬೇಕು, ಯಾವುದರಲ್ಲಿ ಅವನು ಸೋಲ್ತಾನೆ ಅಂತ ಮೊದಲೇ ನಿಶ್ಚಯ ಮಾಡ್ಕೊಳ್ತಾ ಇದ್ರು. ಭೀಷ್ಮನಿಗೆ ಇದುವರೆಗೂ ಭೀಷ್ಮನ ದೌರ್ಬಲ್ಯ ಯಾವುದು ಯುದ್ಧದಲ್ಲಿ ಅನ್ನೋದೇ ಸಿಕ್ಕಿಲ್ಲ. ಆದರೆ ಒಬ್ಬ ಪ್ರಬುದ್ಧನಾದ ವ್ಯಕ್ತಿಗೆ ಅವನ ದೌರ್ಬಲ್ಯ ಏನು ಅಂತ ಗೊತ್ತಿರುತ್ತೆ. ನಮಗೂ ಗೊತ್ತಿರುತ್ತೆ ನಮ್ಮ ದೌರ್ಬಲ್ಯ ಏನು ಅಂತ. ಆದರೆ ನಾವು ಎಷ್ಟು ಜಾಣರಾಗಿರ್ತೀವಿ ಅಂದರೆ, ನಮಗೆ ದೌರ್ಬಲ್ಯವೇ ಇಲ್ಲ ಅಂತ ನಾವು ಅಂದ್ಕೊಂಡು ಜಗತ್ತಿಗೂ ತೋರಿಸೋದಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಆದರೆ ಪಕ್ಕಾ ನಮಗೆ ಈ ವಿಷಯದಲ್ಲಿ ಬಂದರೆ ನಾನು ಸೋಲ್ತೀನಿ ಅಂತ ಗೊತ್ತಿದ್ದೇ ಇರುತ್ತೆ ನಮಗೆ. ಹಾಗಾಗಿ ಈಗ ಯುಧಿಷ್ಠಿರ ಕೇಳ್ತಾ ಇರೋದು ಅದ್ಯಾವುದು ಅಂತ ಹೇಳು ಅಂತ. ಭೀಷ್ಮನ ಪರಿಸ್ಥಿತಿ ಹೇಗಿದೆ ಅಂತ ನೋಡಿ ಈಗ ಅಂತ ಅವನು ಅದನ್ನು ಹೇಳಬೇಕೀಗ. ಕರೆಕ್ಟ್. ಅವನು ಇಲ್ಲಿ ತುಂಬ ನೀವು ಎರಡು ಪ್ರಶ್ನೆಗಳಂದ್ರೆ, ಅವನು ಸಜ್ಜನಿಕೆ ಜಾರ್ತ ಅನ್ನೋದೊಂದು ಪ್ರಶ್ನೆ ಆದರೆ, ಇದು ಈ ಒಂದು ದೌರ್ಬಲ್ಯವನ್ನ ಹೇಳಿದ್ರೆ ಇವನು ಕೌರವರಿಗೆ ದ್ರೋಹ ಮಾಡ್ದಂಗೆ ಆಗುತ್ತಾ ಭೀಷ್ಮ ಅನ್ನೋದು ಕೂಡ ಪ್ರಶ್ನೆ ಬರುತ್ತೆ. ಹೌದು. ಇದೇ ಪ್ರಶ್ನೆಯನ್ನೇ ಭೀಷ್ಮನ ವ್ಯಕ್ತಿತ್ವದ ಮೇಲೆ ಹೇಳ್ತಾರೆ. ಏನು ಅಂತ ಕೇಳಿದ್ರೆ, ಪಾಂಡವರಿಗೂ ಆಗಲಿಲ್ಲ ಕೌರವರಿಗೂ ಆಗಲಿಲ್ಲ ಅವನು ಅಂತ. ಪಾಂಡವರ ಪರವಾಗಿ ಯುದ್ಧ ಮಾಡಿದ್ನಾ, ಪಾಂಡವರ ಪರ ಅನ್ಬೋದಾಗಿತ್ತು. ಇಲ್ಲ, ಕೌರವರ ಪರ ಯುದ್ಧ ಮಾಡ್ದ. ಹಾಗಾಗಿ ಅವನು ಪಾಂಡವರಿಗೆ ಒದಗಿ ಬರಲಿಲ್ಲ. ಆಯಿತಾ? ಕೌರವರ ಪರವಾಗಿ ನಿಂತ ಅಂದರೆ ಇಲ್ಲ, ತನ್ನ ಸಾವಿನ ರಹಸ್ಯವನ್ನು ಅವನೇ ಹೇಳ್ಕೊಟ್ಟ ಪಾಂಡವರಿಗೆ. ಹಾಗಾಗಿ ಕೌರವರಿಗೂ ಒದಗಿ ಬರಲಿಲ್ಲ. ಇದು ಭೀಷ್ಮ ಅಂತ ಒಂದು ವ್ಯಾಖ್ಯಾನಿಸ್ತಾರೆ. ಇದು ಭೀಷ್ಮನ ವ್ಯಕ್ತಿತ್ವ ಅಂತ ವ್ಯಾಖ್ಯಾನಿಸ್ತಾರೆ. ಹಿಂಗಾಗಿದ್ದೌದು, ಆದರೆ ಅದು ಭೀಷ್ಮನ ವ್ಯಕ್ತಿತ್ವ ಅಲ್ಲ, ಭೀಷ್ಮನ ಅನಿವಾರ್ಯತೆ. ಅದು ಬದುಕು ನಮ್ಮನ್ನು ಇಂತಹ ಅನಿವಾರ್ಯತೆಗೆ ತಳ್ಳತ್ತೆ ಅನ್ನೋದೇ ಭೀಷ್ಮ ನಮಗೆ ಕೊಡೋ ಪಾಠ. ಭೀಷ್ಮ ಪಾಸ ಫೇಲ, ಸರಿನಾ ಸರಿಯಲ್ವಾ, ಅವನ ವ್ಯಕ್ತಿತ್ವ ಅಲ್ಲ ವಿಮರ್ಶಿಸಬೇಕಾದದ್ದು. ನಮ್ಮ ಬದುಕಿನಲ್ಲಿ ಇಂಥ ದ್ವಂದ್ವಕ್ಕೆ ಸಿಲ್ಕೊಂಡ್ಬಿಡ್ತೀವಿ ನಾವು. ಎಷ್ಟೋ ಸಲ ಈ ಥರದ್ದು ಆಗಿಬಿಟ್ಟಿರುತ್ತೆ ನಮಗೆ. ಆ ಥರ ಆಗತ್ತೆ ಬದುಕಲ್ಲಿ ಅಂತ ಗೊತ್ತಿರಬೇಕು ಅಂತ. ಅದು ಆಗತ್ತೆ ಅಂದರೆ ಭೀಷ್ಮನಿಗಾಗಿದ್ದು ಯಾವಾಗ ಅಂದರೆ 800 ವರ್ಷದ ಕೊನೆಗೆ. ಆದರೆ 800 ವರ್ಷದ ಕೊನೆಗೆ ಇಂಥದ್ದೊಂದು ದ್ವಂದ್ವಕ್ಕೆ ಭೀಷ್ಮ ಸಿಲುಕಿಕೊಳ್ಳೋದಕ್ಕೆ ಅವನ ಬದುಕಿನ ಹಿಂದಿನ ನಿರ್ಣಯಗಳೆಲ್ಲ ಕಾರಣ ಆಗಿರ್ಬೋದು, ಅವನ ಸುತ್ತ ಇರುವವರ ನಿರ್ಣಯಗಳೆಲ್ಲ ಕಾರಣ ಆಗಿರ್ಬೋದು ಅಂತ. ಆದರೆ ಹೀಗೊಂದು ತಂದು ನಿಲ್ಲಿಸತ್ತೆ ಅಂತ ಗೊತ್ತಿರಬೇಕು ಅಂತ ಭೀಷ್ಮನ ಬದುಕಿನ ಪಾಠ ನಮಗೆ ಸಿಗೋದು. ಹಾಗಾಗಿ ಇಲ್ಲಿ 2 ಅಂಶಗಳಿವೆ. ಏನಂದರೆ, ತನ್ನ ದೌರ್ಬಲ್ಯವನ್ನು ಹೇಳಿದಾಗ ಕೌರವರ ಪರವಾಗಿ ನಿಂತನಾ ಇಲ್ವಾ ಅನ್ನುವ ಅಂಶವೂ ಇದೆ, ಕೌರವರಿಗೂ ದ್ರೋಹ ಮಾಡದ್ನಾ ಅಂತಲೂ ಇದೆ. ಆದರೆ ಇದೆರಡೂ ಆ ಸೂಕ್ಷ್ಮವನ್ನು ಮೀರಿ ಯೋಚಿಸಬೇಕಾದ ಅಂಶಗಳು ಅಲ್ಲಿದೆ ಅಂತ. ಯಾಕೆಂದರೆ ಅವನ ಪರವಾಗಿ ಯುದ್ಧ ಮಾಡಬೇಕು, ನ್ಯಾಯದ ಪರವಾಗಿ ನಿಲ್ಲಬೇಕು ಅಂತ ಅಂದಾಗ ಏನು ಮಾಡಬೇಕಾಗಿತ್ತು ಭೀಷ್ಮ ಅಂತ ಒಂದು ಯೋಚನೆ ಬರುತ್ತೆ. ಎಷ್ಟೋ ಸಲ ಅನ್ಯಾಯಗಾರರ ಜೊತೆಗೆ ಗುರುತಿಸಿಕೊಳ್ಳಬೇಕಾದ ಅನಿವಾರ್ಯತೆ ಬರುತ್ತೆ, ಅಲ್ಲಿ ನಿಲ್ಲಬೇಕು ಅನ್ನೋದು ಬಂದಿರುತ್ತೆ. ಆದರೆ ನ್ಯಾಯದ ಪರವಾಗಿ ತಾನಿರಬೇಕು, ಧರ್ಮದ ಪರವಾಗಿ ನಿಲ್ಲಬೇಕು ಅಂತಂದಾಗ ಈ ಎರಡನ್ನೂ ಸರಿದೂಗಿಸೋದು ಹೇಗೆ ಅಂತ ಅಂದಾಗ ಭೀಷ್ಮ ಸರಿ ಮಾಡಿದ್ನಾ ಅಂತಲೂ ಯೋಚನೆ ಮಾಡ್ಬೋದು ಅಂತ. ಸರಿ ಮಾಡಿದ್ನಾ ಅಂತ ಅಂದರೆ ಏನು ಅಂದರೆ, ನಾನು ನನ್ನ ಮನಸ್ಸು ಹೃದಯವನ್ನು ನಿನಗೆ ಕೊಟ್ಟಿದ್ದೇನೆ, ನನ್ನ ಕೈ ಕಾಲು ದೇಹ ಇದನ್ನು ಅವನಿಗೆ ಕೊಟ್ಟಿದ್ದೇನೆ ಅಂತ ಅಷ್ಟೇ ಅಲ್ವಾ. ಇವೆರಡನ್ನು ಹಂಚಿದ್ದೇನೆ ನಾನು ಅಂತ ನನ್ನ ಪರಿಸ್ಥಿತಿ ಆಗಿದೆ. ಎರಡನ್ನು ನಾನು ಕಿತ್ತು ನನ್ನನ್ನು ವ್ಯಕ್ತಿತ್ವವನ್ನು ಎರಡಾಗಿ ವಿಭಾಗಿಸಿ ಇಬ್ಬರಿಗೆ ಕೊಡೋ ಅನಿವಾರ್ಯತೆ ನನಗಿದೆ. ಒಂದನ್ನು ಅನ್ಯಾಯಕ್ಕೆ ಆದರೂ ನನಗೆ ಅನಿವಾರ್ಯತೆ, ನಾನು ಅಲ್ಲಿದ್ದೀನಿ, ಕೊಟ್ಟಿದ್ದೀನಿ. ಇನ್ನೊಂದು ನನ್ನ ನಿಲುವು. ಇದು ನನ್ನ ನಿಲುವು ಯಾವುದು ಅಂದರೆ, ಭೀಷ್ಮನ ನಿಲುವು ಯಾವುದು ಅಂದರೆ, ಧರ್ಮ ನ್ಯಾಯ ಯಾವುದೋ ಅದ್ರ ಜೊತೆ ನಾನು ನಿಲ್ಲಬೇಕು ಅನ್ನೋದು ನನ್ನ ನಿಲುವು. ಅದಕ್ಕೆ ನನ್ನ ಬುದ್ಧಿ ಮನಸ್ಸುಗಳನ್ನು ನಿನಗೆ ಕೊಟ್ಟಿದ್ದೀನಿ. ದೈಹಿಕವಾಗಿ ಅಂತ ಅಂದರೆ ನನ್ನ ಬಾಹುಬಲ ಅಂತ ಅಂದರೆ, ನನ್ನ ಆಯುಧಗಳ ಸಾಮರ್ಥ್ಯ ಅಂತ ಅಂದರೆ, ನನ್ನ ಯುದ್ಧ ಕೌಶಲ, ಅದನ್ನು ಅವನಿಗೆ ಕೊಟ್ಟಿದ್ದೀನಿ. ಹೀಗೆ ನಾವು ನಿರ್ಣಯಿಸಬೇಕಾದಂತಹ ಬದುಕಿನ ಇಂಥ ಘಟ್ಟಗಳು ಯಾವುದಿದೆ ಅಂತ ಯೋಚಿಸಿದಾಗ ನಮಗೆ ಭೀಷ್ಮ ಮಾದರಿ ಕೂಡ ಆಗ್ತಾನೆ ಅಂತ ನಾವು ತೆಗೆದುಕೊಳ್ಬೇಕಾದದ್ದು ಇದನ್ನು ಅಂತಲೇ ಅನಿಸುತ್ತೆ. ಬಟ್ ಸರ್, ಅಂದರೆ ಇನ್ನೂ ನಾವು ಡೀಪಾಗಿ ಹೋದರೆ ಅಥವಾ ಇನ್ನೂ ಯೋಚನೆ ಮಾಡಿದ್ರೆ, ಅಂದರೆ ಈಗ ದೇಹ ಅಥವಾ ಕೌಶಲ ವಾಟ್ ಎವರ್ ನೀವೇನು ಭೀಷ್ಮ ಹೇಳ್ತಾ ಇದ್ದಾನೆ, ಅದೆಲ್ಲದಕ್ಕೂ ಒಂದು ಶಕ್ತಿ ಕೊಡದೆ ನಿಮ್ಮ ಮನಸ್ಸು, ನಿಮ್ಮ ಉದ್ದೇಶ ಹೌದು, ಅದೇ ನೀವು
ಆ ಕಡೆ ಕೊಟ್ಮೇಲೆ ಇದು ಸುಮ್ಮನೆ ಇದು ನೆಪ ಮಾತ್ರಕ್ಕೆ ಆಗ್ಬಿಡುತ್ತೆ ಅಂತ, ಅಂದ್ರೆ ಮೆಕ್ಯಾನಿಕಲ್ ಆಗುತ್ತೆ. ಇದ್ರ ಹಿಂದೆ ಒಂದು ಗೆಲ್ಲಬೇಕು ಅನ್ನೋ ಒಂದು ಛಲ ಆಗಲಿ, ನಾನು ಸರಿಯಾದ ಪಾಳಯದಲ್ಲಿ ಇದನ್ನು ಇವ್ರನ್ನ ಗೆಲ್ಲಿಸ್ಬೇಕು ಅನ್ನೋದು ಇಲ್ಲದೇ ಇದ್ದಾಗ ಸೋಲು ಶತಸಿದ್ಧ ಅನ್ನೋ ಥರನೇ ಆಗುತ್ತಲ್ಲ. ಹೌದು, ಆಗತ್ತೆ. ಮತ್ತು ಅಂತಿಮವಾಗಿ ಭೀಷ್ಮ ಯಾರ ಜೊತೆಗಿದ್ದ ಅಂತ ಕೇಳಿದ್ರೆ ಭೀಷ್ಮ ಪಾಂಡವರ ಜೊತೆಗಿದ್ದ ಅಂತಲೇ ನಿಲ್ಲತ್ತೆ, ಕೌರವರ ಜೊತೆಗಲ್ಲ. ನೀನು ಹೊರಗಡೆಯಿಂದ ಏನು ಬೇಕಿದ್ರೂ ಕೊಟ್ಟಿರ್ಬೋದು, ಆದರೆ ನೀನು ಇದ್ದಿದ್ದು ಆ ಕಡೆಗೇನೆ ಅಂತ. ಈಗ ಕೃಷ್ಣನಲ್ಲೇ ಈ ಸಂಶಯ ಬರುತ್ತೆ. ದುರ್ಯೋಧನ ಬಂದು ಕೇಳಿದಾಗ ತನ್ನಿಡೀ ನಾರಾಯಣಿ ಸೈನ್ಯವನ್ನು ಕೌರವನಿಗೆ ಕೊಟ್ಟಿದ್ದಾನೆ, ಕೃಷ್ಣ ಯಾರ ಜೊತೆಗಿದ್ದಾನೆ? ಕರೆಕ್ಟ್. ಅದರ ಅರ್ಥ ಭೀಷ್ಮ ಪಾಂಡವರ ಜೊತೆಗಿದ್ದಾನೆ ಅಂತಲೇ ಅಂತ. ಹಾಗಾಗಿಯೇ ಭೀಷ್ಮ ಧರ್ಮಾತ್ಮರ ಸಾಲ ಉಳ್ಕೊಂಡ ಅಂತ. ಇಲ್ಲಿ ಹೇಗೆ ಅಂತ ಅಂದರೆ, ತಪ್ಪನ್ನು ದೇಹದಿಂದ ಮಾಡಿದೆಯೋ ತಪ್ಪನ್ನು ಮನಸ್ಸಿನಿಂದ ಮಾಡಿದೆಯೋ ಅನ್ನೋದು ಬಹಳ ಮುಖ್ಯವಾದ ಸಂಗತಿ. ಇವತ್ತಿಗೂ ಸರ್, ಇವತ್ತು ಒಂದು ನ್ಯಾಯಾಲಯ ಇವನನ್ನು ಅಪರಾಧಿ ಅಂತ ತೀರ್ಮಾನಿಸುವಾಗ, ಅವನ ಅಪರಾಧದ ಇದನ್ನು ನಿರ್ಣಯಿಸುವಾಗ ಆಕಸ್ಮಿಕವಾಗಿ ನಡೀತಾ, ಸಾಂದರ್ಭಿಕವಾಗಿ ನಡೀತಾ, ಬುದ್ಧಿಪೂರ್ವಕವಾಗಿ ನಡೀತಾ ಅಂತ ನೋಡುತ್ತೆ ಅಲ್ವಾ? ಆಕ್ಸಿಡೆಂಟ್ ಆದಾಗ, ಆಕ್ಸಿಡೆಂಟ್ ಆಯಿತು, ಯಾರೋ ಸತ್ತೋದ್ರು ಅಂತ ಅಂದಾಗ, ಒಬ್ಬ ಪ್ಲ್ಯಾಂಡ್ ಆಗಿ ಒಬ್ಬನನ್ನು ಕೊಲೆ ಮಾಡಿದ್ದಾನೆ ಅಂತಂದಾಗ ಎರಡಕ್ಕೂ ಶಿಕ್ಷೆಯಲ್ಲಿ ವ್ಯತ್ಯಾಸ ಕೊಡುತ್ತೆ ಕೋರ್ಟು, ಇಲ್ವಾ ಸರ್? ಉದ್ದೇಶಪೂರ್ವಕವಾಗಿ ಕೊಂದವನನ್ನು ಜೀವಾವಧಿಯೋ ಮರಣದಂಡನೆಯೋ ಯಾವುದಕ್ಕೋ ಕೊಡುತ್ತೆ. ಆದರೆ ಆಕ್ಸಿಡೆಂಟಲ್ ಕೊಂದವನಿಗೆ 2 ವರ್ಷ, 4 ವರ್ಷ, 6 ವರ್ಷವೋ ಕೊಡುತ್ತೆ. ಅದರ ಅರ್ಥ ಏನು ಅಂದರೆ, ಎರಡೂ ಕಡೆ ಸಾವೇ ಆಗಿದೆ, ಎರಡೂ ಕಡೆ ಕೊಲೆ ಆಗಿದೆ. ಆದರೆ ನಿನ್ನ ಮನಸ್ಸು ಏನು ಹೇಳ್ತಾ ಇತ್ತು ಅನ್ನೋದರ ಮೇಲೇ ಅಪರಾಧಿತನ ನಿರ್ಣಯ ಅಂತ ಇವತ್ತಿನ ನ್ಯಾಯವಿಧಾನವೂ ಹೇಳ್ತಾ ಇರೋದು ಅಲ್ವಾ? ಹಾಗಾಗಿ ಉದ್ದೇಶ ಏನಿತ್ತು ಅಂತ ಕೇಳಿದಾಗ ಭೀಷ್ಮನ ಉದ್ದೇಶದಲ್ಲಿ ಶುದ್ಧಿ ಇತ್ತು, ಕ್ರಿಯೆಯಲ್ಲಿ ಶುದ್ಧಿ ಇರಲಿಲ್ಲ. ಕರೆಕ್ಟ್. ಆದ್ರಿಂದ ಯಾರ ಮನಸ್ಸು ಶುದ್ಧವಾಗುತ್ತೋ ಅವನು ಧರ್ಮಾತ್ಮನ ಸಾಲಲ್ಲಿ ನಿಲ್ತಾನೆ, ಕ್ರಿಯೆಯಲ್ಲಿ ಉಳ್ಕೊಳ್ಳೋದಿಲ್ಲ ಅದು ಅಂತ. ಈ ಅಂಶವನ್ನು ಮಹಾಭಾರತ ನಮಗೆ ಹಲವು ಕಡೆಗಳಲ್ಲಿ ಹೇಳುತ್ತೆ. ಕೊನೆಗೂ ನೀನೇನು ಅನ್ನೋದನ್ನು, ನಿನ್ನ ಮನಸ್ಸೇನು ಅನ್ನೋದ್ರ ಮೇಲೆ ನಿರ್ಣಯ ಮಾಡಬೇಕೇ ಹೊರತು ನೀನೇನು ಮಾಡದೆ ನೀನೇನು ಮಾಡ್ತಾ ಇದೆಯಾ ಅನ್ನೋದ್ರ ಮೇಲೆ ನಿರ್ಣಯ ಆಗೋದಿಲ್ಲ ಅಂತ. ನಾವಿದನ್ನು ನಮ್ಮ ಧರ್ಮವ್ಯಾಧನ ಕಥೆವರೆಗೂ ತರ್ಬೋದು ಅಂತ. ನೀನು ಮಾಂಸ ವ್ಯಾಪಾರ ಮಾಡ್ತೀಯಾ, ಅವನು ಕಾಡಿನಲ್ಲಿ ತಪಸ್ಸು ಮಾಡ್ತಾನೆ, ಯಾರು ಶ್ರೇಷ್ಠ ಅಂದರೆ ಯಾರೇನು ಮಾಡ್ತಾ ಇದ್ದಾರೆ ಅಂತಲ್ಲ, ನಿನ್ನ ಮನಸ್ಸಲ್ಲಿ ಏನು ಆಡ್ತಾ ಇದೆ ಅನ್ನೋದ್ರ ಮೇಲೆ ಅವನ ನೀನ ಅಂತ. ನಿಂದು ತಪಸ್ಸ ಅವನದು ತಪಸ್ಸ ಅಂತ ಅಂದರೆ ಧರ್ಮವ್ಯಾಧನದ ತಪಸ್ಸು ಎಲ್ಲ ಬಿಟ್ಟು ತಲೆ ಕೆಳಗಾಗಿ ಮರದಲ್ಲಿ ಜೋತಾಡ್ಕೊಂಡು ತಪಸ್ಸು ಮಾಡ್ತಾ ಇದ್ದ ತಪಸ್ಸು ಎದು ತಪಸ್ಸಲ್ಲ ಅಂತಂದಾಗ ಯಾವುದ್ರ ಮೇಲೆ ತಪಸ್ಸು ನಿರ್ಣಯ ಆಯಿತು ಅಂದರೆ ಮನಸ್ಸಿನ ನಿರ್ಣಯದ ಮೇಲೇ ಆಯ್ತದು ಅಂತ. ಹಾಗಾಗಿ ಕೊನೆಗೂ ನಿರ್ಣಯ ಆಗೋದು ಮನಸ್ಸಲ್ಲಿತ್ತು ಅಂತ. ಅದರಿಂದ ನೀವೆತ್ತಿರೋದು ತುಂಬ ಕರೆಕ್ಟಾಗಿರೋದೇನೆಂದರೆ, ಭೀಷ್ಮ ಯಾರ ಜೊತೆಗಿದ್ದ ಅಂದರೆ ಪಾಂಡವರ ಜೊತೆಗಿದ್ದ ಅಂತಲೇ ಹೇಳಬೇಕು. ಹಾಗಾಗಿಯೇ ಕೊನೆಗೆ ಕೃಷ್ಣನಂತವರು ಅವನನ್ನು ಒಪ್ಕೊಳ್ಳೋದು ಅದಕ್ಕೇನೆ. ಭೀಷ್ಮನನ್ನು ಕೃಷ್ಣನಂತವರು ಒಪ್ಕೊಳ್ಳೋದು ಅದೇ ಕಾರಣಕ್ಕಾಗಿಯೇ ಅಂತ. ಹಾಗಾಗಿ ಇಲ್ಲಿ ಅವನು ಹೇಳ್ದ, ಅದೇ ಆ ಗೊಂದಲ ಇಬ್ಬರಲ್ಲಿ ಬಂದಿದ್ದು ಮಾತಾಡ್ತಾ ಇದ್ವಿ. ನಿನ್ನ ದೌರ್ಬಲ್ಯ ಏನು ಅನ್ನೋ ತರಹದಲ್ಲೇ ಕೇಳ್ದ, ನಿನ್ನನ್ನು ಸೋಲ್ಸೋದು ಹೆಂಗೆ ಅಂತ ಕೇಳ್ದ ಯುಧಿಷ್ಠಿರ. ಭಾಳ ನೇರ ಪ್ರಶ್ನೆ ಒಂದು, ಸೋಲ್ಸೋದು ಹೆಂಗೆ ಅಂತ ಹೇಳ್ಬಿಡು ಅಂತ. ಭೀಷ್ಮ ಹೇಳ್ತಾನೆ ಅದಕ್ಕೆ, ನತಂ ಪಶ್ಯಾಮಿ ಕೌಂತೆಯ ಯೋಮಾಂ ಯುದ್ಧ್ಯಂತ ಮಾಹವೇ ವಿಜಯೇತ ಪುಮಾನ್ ಕಶ್ಚಿತ್ ಅಪಿ ಸಾಕ್ಷಾತ್ ಶತಕ್ರತುಹು. ಇಲ್ಲ, ಯುದ್ಧ ಮಾಡ್ತಾ ಇರುವಾಗ ನನ್ನನ್ನು ಗೆಲ್ಲುವ ಒಬ್ಬನನ್ನು ನಾನು ಕಂಡೇ ಇಲ್ಲ ಅಂತ ಹೇಳ್ತಾನೆ. ಇದು ಹೇಗಿದೆ ಅಂದರೆ, ಯುದ್ಧದಲ್ಲಿ ಸೋಲಿಸಬೇಕು, ಯುದ್ಧ ಅಲ್ಲದೆ ಇರೋದ್ರಲ್ಲಿ ಸೋಲಿಸೋದು ಅನ್ನೋ ಪ್ರಶ್ನೆ ಇಲ್ಲ. ಯುದ್ಧದಲ್ಲಿ ಅಂದರೆ ಯುದ್ಧ ಮಾಡ್ತಾ ಇರುವಾಗ ಸೋಲಿಸಬೇಕು. ಭೀಷ್ಮ ಹೇಳ್ತಾನೆ, ಯುದ್ಧ ಮಾಡ್ತಾ ಇರುವಾಗ ಸೋಲಿಸುವವನೊಬ್ಬ ಇಲ್ಲ. ಅದರ ಅರ್ಥ ಭೀಷ್ಮ ಸೋಲ್ಬೇಕು, ಯುದ್ಧ ನಡೀತಾ ಇರಬೇಕು, ಸೋಲಿಸುವವ ಯುದ್ಧ ಮಾಡ್ತಾ ಇರಬಾರ್ದು, ಇನ್ನೊಬ್ಬ ಇವನನ್ನು ಸೋಲಿಸಬೇಕು. ಓಕೆ, ಒಂದು ಕ್ಲೂ ಕೊಟ್ಟಿದೆ ನಾನು ಅನ್ಸುತ್ತೆ. ನಮ್ಮ ಕತೆ ಗೊತ್ತಿರೋದ್ರಿಂದ ಅನಿಸ್ತಾ ಇದೆ. ಅಲ್ಲಿ ನಾವು ಸಮನ್ವಯ ಮಾಡ್ಕೋತೀವಿ. ಹೌದು, ಕತೆ ಗೊತ್ತಿಲ್ಲ ಅಂದ್ರೆ ಇದೇನು ಅಂತ ಅನ್ಸುತ್ತೆ. ಇದು ಭೀಷ್ಮನ ಗೊಂದಲ ಅಥವಾ ಇವ್ರ ಗೊಂದಲವೂ ಆಗತ್ತೆ ಅದು ಅಂತ. ಹಾಗಾಗಿ ಅವನು ಹೇಳ್ದ ಏನಂದರೆ, ಯುದ್ಧಂತಮ್ಮಾಹವೇ, ಯುದ್ಧ ಮಾಡ್ತಾ ಇರುವಾಗ ಯುದ್ಧ ಮಾಡುವವ ಯಾರಾದರೂ ಒಬ್ಬ ನನ್ನನ್ನು ಗೆಲ್ಲೋದಕ್ಕೆ ಸಾಧ್ಯನೇ ಅಲ್ಲ, ಇಂದ್ರ ಬಂದರೂ ಆಗೋದಿಲ್ಲ ಇದು ಅಂತ. ಸಾಕ್ಷಾತ್ ಶತಕ್ರತುಹು, ಇಂದ್ರನೇ ಬಂದರೂ ಆಗೋದಿಲ್ಲ ಅಂತ ಭೀಷ್ಮ ಹೇಳ್ತಾನೆ. ಅದಕ್ಕೆ ಯುಧಿಷ್ಠಿರ ಹೇಳ್ತಾನೆ, ಹಂತ ಪೃಚ್ಛಾಮಿ ತಸ್ಮಾತ್ ತ್ವಾಂ, ಅದಕ್ಕೆ ಕೇಳ್ತಾ ಇರೋದು ನಾನು ತಸ್ಮಾತ್, ಅದೇ ಕಾರಣಕ್ಕೆ ಕೇಳ್ತಾ ಇದ್ದೀನಿ. ನನಗೂ ಗೊತ್ತು ನಿನ್ನನ್ನು ಸೋಲಿಸುವವರಿಲ್ಲ ಅಂತ. ಜಯೋಪಾಯಂ ಬ್ರವೀಹಿತ್ವಾಂ, ನಿನ್ನನ್ನು ಗೆಲ್ಲುವ ಉಪಾಯ ಏನು ಅಂತ ಹೇಳು ಅಂತಲೇ ಕೇಳ್ತಾನೆ ಅವನು.
ಭೀಷ್ಮ ಮತ್ತದೇ ಅವನದು ಉತ್ತರ ಏನಂದರೆ, ನನ್ನನ್ನು ಸೋಲಿಸುವ ಯಾರೊಬ್ಬನೂ ನಿನ್ನ ಪಕ್ಷದಲ್ಲಿಲ್ಲ. ಶತ್ರುನ್ ತಾತ ಪಶ್ಯಾಮಿ ಸಮರೇ ಯೋಜಯೇತ ಮಾಂ. ನಿನ್ನ ಪಕ್ಷದಲ್ಲಿ ಅಂತಲ್ಲ, ಸೋಲಿಸುವ ಒಬ್ಬ ಶತ್ರು ನನಗಿಲ್ಲ, ನನ್ನನ್ನು ಸೋಲಿಸೋನಿದ ಇಲ್ಲ. ಇನ್ನೇನು, ನನ್ನನ್ನೇ ನಾನು ಸೋಲಿಸ್ಕೊಳ್ಬೇಕು ಅಂತ. ನನ್ನನ್ನೇ ನಾನು ಸೋಲಿಸ್ಕೊಳ್ಬೇಕು ಅಂದರೆ ಅವನ ಇಚ್ಛಾಮರಣಿ. ಅವನು ಬಯಸಿದಾಗ ಸಾವು ಬರುತ್ತೆ. ಇಚ್ಛಾಮರಣಿ ಅನ್ನೋದು ಎಷ್ಟು ಚೆನ್ನಾಗಿದೆ ನೋಡಿ. ಸಾಯಬೇಕು ಅಂತ ಅನಿಸಿದಾಗ ಸಾವು ಬರುತ್ತೆ ಅಂತ. ನಮಗೆ ಇಂಥ ಸ್ವಾತಂತ್ರ್ಯ ಎಲ್ಲೂ ಇಲ್ಲ. ಹಸಿವಾಗಬೇಕು ಅಂತಂದಾಗ ಹಸಿವಾಗಲ್ಲ, ಬಾಯಾರಿಕೆ ಆಗಬೇಕು ಅಂತ ಅನಿಸಿದ್ರು ಬಾಯಾರಿಕೆ ಆಗಲ್ಲ, ನಿದ್ದೆ ಬರಬೇಕು ಅನಿಸಿದಾಗ ನಿದ್ದೆ ಬರಲ್ಲ, ಸಾವು ಬರಬೇಕು ಅಂತಂದಾಗಲೂ ಸಾವು ಬರಲ್ಲ. ಯಾವುದು ನಮ್ಮ ಕೈಲಿರಲ್ಲ. ಅದು ಬಂದಾಗ ನಾವೇನೋ ಕ್ರಿಯೆ ಮಾಡಬೇಕಾಗತ್ತೆ. ಆದರೆ ಅವನಿಗೆ ಹೇಗೆ ಅಂದರೆ, ಈಗ ನಾನು ಸಾಯಬೇಕು ಅಂದರೆ ಸಾವು ಬರುತ್ತೆ ಅವನಿಗೆ. ಆತ್ಮಹತ್ಯೆ ಅಲ್ಲ, ಸಾವು ಬರುತ್ತೆ. ಅವನು ಇಚ್ಛಾಮರಣಿ ಅವನು. ಹಾಗಾಗಿ ಅವನಿಗಿರೋ ದಾರಿ ಯಾವುದು? ಇದಲ್ಲ ಅಂತಂದರೆ ಅವನೇ ಅವನ ಮೃತ್ಯುವನ್ನು ಆಮಂತ್ರಿಸಬೇಕು. ಯಾರೂ ಇಲ್ಲ ಸೋಲ್ಸೋದು ಅಂತಂದಾಗ ಅದಕ್ಕೆ ಹೇಳ್ತಾನೆ, ನತಾವನ್ ಮೃತ್ಯು ಕಾಲೋಮೆ. ಆದರೆ ನನ್ನ ಸಾವಿನ ಕ್ಷಣವೂ ಬರಲಿಲ್ಲ ಇನ್ನು ಅಂತ. ಆದರೆ ಅವನಿಗೇನೋ ಒಂದು ಲೆಕ್ಕಾಚಾರ ಇದೆ ಸಾಯೋದಕ್ಕೆ. ಇಚ್ಛಾಮರಣಿ ಆದರೂ ಭೀಷ್ಮನಿಗೇನೋ ಲೆಕ್ಕಾಚಾರ ಇದೆ ಅಂತ. ನತಾವನ್ ಮೃತ್ಯು ಕಾಲೋಮೆ, ಸಾವಿನ ಕ್ಷಣ ಅಲ್ಲ ಇದು. ಪುನರಾಗಮನಂಕುರು, ಮತ್ತೊಂದು ಸಲ ಬಾ ಅಂತ ಹೇಳ್ತಾನೆ. ಓಕೆ ಅಂದರೆ ಇನ್ನೊಂದ್ಸಲ ಬರ್ತಾನಂತ ಕೂಡ ಗೊತ್ತಿದೆ ಅವನಿಗೆ ಬಹುಶಃ. ಗೊತ್ತಿಲ್ಲ ನನಗೆ. ಹೌದೌದು, ನಮಗೆ ಕತೆ ಮುಂದಿನ ಗೊತ್ತಲ್ಲ. ಇನ್ನೊಂದ್ಸಲ ಹೋಗ್ತಾನೆ ಅವನು. ಇನ್ನೊಂದ್ಸಲ ಬಾ ಅಂತ ಹೇಳಿ ನಿಲ್ಲಿಸ್ತಾನೆ. ಇಷ್ಟು ಮಾಡಿ ಮತ್ತೆ ಇಷ್ಟು ಮಾತುಕತೆ ಆದಮೇಲೆ ಯುಧಿಷ್ಠಿರ ಮತ್ತೆ ಅವನಿಗೆ ನಮಸ್ಕಾರ ಮಾಡ್ತಾನೆ. ಉಳಿದವರು ನಮಸ್ಕಾರ ಮಾಡ್ತಾರೆ. ಪಾಂಡವರು ಉಳಿದವರೆಲ್ಲ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಡ್ತಾರೆ. ಓಕೆ ಸರ್, ಒಂದು ಪ್ರಶ್ನೆ ಕೇಳ್ಬೇಕು ಅನ್ಕೊಂಡು. 800 ವರ್ಷಗಳಾಗಿದೆ ಅಂತ ತಾವು ಹೇಳಿ. ಹೌದು. ಈಗ 800 ವರ್ಷ ಆಗಿದೆ ಭೀಷ್ಮನಿಗೆ. 800 ವರ್ಷ ಆಗಿದೆ ಅಂತ ಮಹಾಭಾರತ ಹೇಳುತ್ತೆ. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆನೂ ಇದೆ. ಓಕೆ. ಆದರೆ ಅರ್ಜುನ ಕೃಷ್ಣರಿಗೆ 75 ವರ್ಷ ಆಗಿತ್ತು ಅಂತ ಒಂದು ಲೆಕ್ಕ ಹೇಳ್ತಾರೆ ಈ ಸಮಯದಲ್ಲಿ. ಅಭಿಮನ್ಯುವಿಗೆ ಮದುವೆಯಾಗಿ ಉತ್ತರೆ ಗರ್ಭಿಣಿ ಆಗಿದ್ಲು ಅಂತ ನೋಡ್ಕೋಬೇಕು ನಾವು. ಈಗ 800 ವರ್ಷ ಅನ್ನೋದನ್ನು ಬದಿಗಿಟ್ಟು ಯೋಚನೆ ಮಾಡೋದಾದರೆ, ಅಭಿಮನ್ಯುವಿಗೆ ಮದುವೆ ಆಗಿದೆ, ಹೆಂಡತಿ ಗರ್ಭಿಣಿ. ಅಭಿಮನ್ಯು ಸಣ್ಣ ಮಗು, ನಮ್ಮಲ್ಲಿ ಯಕ್ಷಗಾನದಲ್ಲೆಲ್ಲ ಬರುತ್ತೆ. ಅಭಿಮನ್ಯು ಪುಟ್ಟ ಮಗು, ಅವನನ್ನು ಯುದ್ಧಕ್ಕೆ ಕಳಿಸ್ತಿರಲ್ಲ ಅಂತ ಸುಭದ್ರೆ ಬಂದ್ಕೊಂಡು ಅಳೋದು ಅಲ್ಲ. ನಮ್ಮ ಯಕ್ಷಗಾನ ಪ್ರಸಂಗಕರ್ತರು ಕತೆ ಸೇರಿಸ್ಕೊಂಡಿದ್ದಾರೆ. ಅದು ಪುಟ್ಟ ಮಗು ಅಲ್ಲ. ಅದು ಪುಟ್ಟ ಮಗು ಹೆಂಡತಿ ಹೊಟ್ಟೆಲಿದೆ. ಕರೆಕ್ಟ್. ನೋಡಿ ಸರ್, ಒಂದು 20-25 ವರ್ಷ ಅಂತ ಅಭಿಮನ್ಯುಗೆ ಅನ್ಕೋಬೇಕು. 20-30 ವರ್ಷ ಅನ್ಕೋಬೋದು. ಯಾಕೆಂದರೆ ಸಮಯಕ್ಕೆ ಮದುವೆ ಆಗಿಬಿಟ್ಟಿದೆ ಅಂತ ಹೇಳೋಕ್ಕಾಗಲ್ಲ. ಇವರು ಕಾಡು ಗೀಡು ಅಲ್ಕೊಂಡಿದ್ರು. ಕರೆಕ್ಟ್ ಅಲ್ವಾ? ಅವನ ತಂದೆ ಅರ್ಜುನನ ತಂದೆ ಪಾಂಡುವಿನ ತಂದೆ ಅಂದರೆ ಯಾರು? ವಿಚಿತ್ರವೀರ್ಯ. ಪಾಂಡು ಅಂದರೆ ವಿಚಿತ್ರವೀರ್ಯನ ಮಗ ಅವನು. ವಿಚಿತ್ರವೀರ್ಯನ ಅಣ್ಣ ಭೀಷ್ಮನ ತಮ್ಮ ವಿಚಿತ್ರವೀರ್ಯನಾದರೂ ಭೀಷ್ಮನಿಗೆ ವಿಚಿತ್ರವೀರ್ಯನಿಗೆ ಅಗಾಧವಾದ ಅಂತರ ಇತ್ತು. ಯಾಕೆಂದರೆ ನಾವು ಮೊದಲ ಕಥೆಗಳಲ್ಲಿ ಓದ್ವಿ, ಶಂತನು ಗಂಗೆಯರ ಇದಾಗಿ ಎಷ್ಟೋ ಕಾಲ ಅವನು ಹಾಗೆ ಇದ್ದು ಶಂತನು. ಆಮೇಲೊಂದು ದಿನ ಅವನಿಗೆ ಯುವಕ ಭೀಷ್ಮ ಸಿಗೋದು. ಅವನಿಗೆ ಯುವಕ ಭೀಷ್ಮ ಸಿಕ್ಕಿ ಅದೆಷ್ಟೋ ಕಾಲ ಆದಮೇಲೆ ಒಂದು ದಿವಸ ಅವನಿಗೆ ಸತ್ಯವತಿ ಕಾಣಿಸ್ಕೊಂಡು ಆಮೇಲೆ ಮದುವೆ, ಆಮೇಲೆ ಮಕ್ಕಳಾಗಿದ್ದು. ಹಾಗಾಗಿ 2 ವರ್ಷದ ಡಿಫರೆನ್ಸ್ ಅಲ್ಲ ಭೀಷ್ಮನಿಗೂ ಇವನಿಗೂ. ಹಾಗಾಗಿ ನೀವು ಹೇಗೆ ಮಾಡಿದ್ರು ಆ ಭೀಷ್ಮ ಅದು ಎಷ್ಟು ಹಳವನಾಗ್ಬಿಡ್ತಾನೆ ಅಂದರೆ ಅಷ್ಟು ಹಿರಿಯ ಅವನು. ಆದರೆ ಅಲ್ಲಿ ಹೇಳುವಾಗ ಅವನಿಗೆ 800 ವರ್ಷ ಅನ್ನುವ ಮಾತು ಬರುತ್ತೆ. ಸೊ ಹಾಗೆ ಆಮೇಲೆ ಆಗಿನ ದೀರ್ಘಾಯುಗಳಾಗಿದ್ರು ಕೂಡ ದೀರ್ಘಾಯುಗಳಾಗಿದ್ರು, ಈಗಿನಗಿಂತ ಭಾಳ ದೀರ್ಘಾಯುಗಳಾಗಿದ್ರು. ಸೊ ಅಷ್ಟು ಹೇಳ್ತಾ ಈ ಒಂದು ಯುದ್ಧ ಪರ್ವದ ಮೊದಲನೇ ದಿನ ಇನ್ನೂ ನಡೀತಾ ಇದೆ. ಮೊದಲನೇ ದಿನದ 2ನೇ ಇನ್ಸಿಡೆಂಟನ್ನು ನೋಡಿದ್ವಿ. ಯುಧಿಷ್ಠಿರ ಬಂದು ಮಾತಾಡಿದ್ದಾನೆ. ಸೊ ಈಗ ಯುಧಿಷ್ಠಿರ ವಾಪಸ್ ಹೋಗ್ತಾನೆ. ಇಲ್ಲಿಗೆ ಇನ್ನೂ ಇದೆ. ಸೊ ಯುಧಿಷ್ಠಿರ ಬಂದು ಮಾತಾಡಿದ್ದಾನ, ಆಶೀರ್ವಾದ ಕೇಳಿದ್ದನ್ನು ನೋಡಿದ್ವಿ. ಮುಂದೆ ಏನಾಗುತ್ತೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಈ ಒಂದು ಸಂಚಿಕೆ ಮುಗಿಸೋಕ್ಕಿಂತ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ಸರ್ಗೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ನಿಮ್ಮ ಕಮೆಂಟ್ಸ್ಗಳು, ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ತಿಳಿಸ್ತಾ ಇರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಖಂಡಿತ ತಪ್ಪದೆ ಒತ್ತಿ, ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತೀನಿ. ನೋಡ್ತಾ ಇರಿ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾ ಇರಿ ಮಹಾಭಾರತ ರಹಸ್ಯಗಳು. ನಮಸ್ಕಾರ. ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ. ಮತ್ತು
ಓಂ ಶ್ರೀ ಕಾಲಜ್ಞಾನ ಜ್ಯೋತಿಷ್ಯ ಪೀಠಂ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ನಿಖರ ಪರಿಹಾರ. ವಾಸ್ತು ಮತ್ತು ಜ್ಯೋತಿಷ್ಯ ತಜ್ಞರು ಪ್ರಧಾನ ತಾಂತ್ರಿಕ ಪಂಡಿತ್ ಶ್ರೀ ರಾಘವೇಂದ್ರ ಕುಲಕರ್ಣಿ ಅವರಿಂದ